ನಿಮಗೆ ಮೊದಲನೇ ಲೆಸನ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಲ್ಲ, ಸ್ವಲ್ಪ ಕೊಟ್ಟಿದ್ದ ಇಲ್ಲ? ಯಾವುದು ಮೊದಲನೇ ಲೆಸನ್? ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಹೌದಾ? ರಾಸಾಯನಿಕ ಕ್ರಿಯೆ ಅಂದ್ರೆ ಹೇಳಿದ್ನಾ ಬರ್ಸಿರ್ಲಿಲ್ಲ, ಹಂಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ, ಹೌದಾ? ಹೇಳಿದ್ನೇ ಇಲ್ಲ? ರಾಸಾಯನಿಕ ಕ್ರಿಯೆ ಎಂದರೇನು? ರಾಸಾಯನಿಕ ಬದಲಾವಣೆಗೂ ಭೌತ ಬದಲಾವಣೆಗೂ ಇರೋ ವ್ಯತ್ಯಾಸ ಹೇಳಿದ್ನ? ಏನು ವ್ಯತ್ಯಾಸ ರಾಸಾಯನಿಕ ಬದಲಾವಣೆಗೂ ಭೌತ ಬದಲಾವಣೆಗೂ? ರಾಸಾಯನಿಕ ಬದಲಾವಣೆ ಅಂದ್ರೆ ಏನು, ಭೌತ ಬದಲಾವಣೆ ಅಂದ್ರೆ ಹೇಳಿಲ್ವಾ? ಹೇಳಿದ್ದೀನಿ ಇಲ್ಲ? ಹೇಳಿದ್ದೀನಿ ಇಲ್ಲ? ಈಗಿನ ಕ್ಲಾಸಲ್ಲಾದ್ರೂ ಬಂದಿದೆಯೇ ಇಲ್ಲ? ಅಷ್ಟೇ ಹೇಳಿ. ಭೌತ ಬದಲಾವಣೆ ಅಂತ ಯಾವ್ದಕ್ಕೆ ಹೇಳ್ತೀರಾ? ರಾಸಾಯನಿಕ ಬದಲಾವಣೆ ಅಂದ್ರೆ ಯಾವ್ದಕ್ಕೆ? ಒಬ್ರಿಗೂ ಗೊತ್ತಿಲ್ಲ. ಏನು ಅನಿಸುತ್ತೆ ಅದನ್ನ ಹೇಳಿ. ರಾಸಾಯನಿಕ ಬದಲಾವಣೆ ಅಂದ್ರೇನು, ಭೌತ ಬದಲಾವಣೆ ಅಂದ್ರೇನು? ಇದು ಹಿಂದಿನ 8ನೇ ಕ್ಲಾಸಿಂದಲೇ ಬರ್ತಾ ಇರುತ್ತೆ. ನಾನು ರಾಸಾಯನಿಕ ಕ್ರಿಯೆಗಳು ಪಾಠ ಸ್ಟಾರ್ಟ್ ಮಾಡಿದಾಗಲೂ ಹೇಳಿದ್ದೇನೆ. ಭೌತ ಬದಲಾವಣೆ ಅಂದ್ರೇನು, ರಾಸಾಯನಿಕ ಬದಲಾವಣೆ ಅಂತ ಹೇಳಿದ್ದೇ ಇಲ್ಲ. ಹೇಳಿಲ್ಲ? ಭೌತ ಬದಲಾವಣೆ ಹೇಳಿದ್ದೇ ಇಲ್ಲ? ಹೇಳಿದ್ದ ಇಲ್ಲ? ಈಗ ಹೇಳ್ತಿರ್ತಾರೆ. ಐಸ್ ಗೊತ್ತಲ್ಲ? ಐಸ್ ಯಾವ್ದಪ್ಪ? ಯಾವ ಸ್ಥಿತಿ? ಘನ ಸ್ಥಿತಿ. ಐಸಿಂದ ಅದು ನೀರಾಗುತ್ತೆ ತಾನೆ, ಅದು ದ್ರವ ಸ್ಥಿತಿ. ಅದ ನಂತರ ತಾಪದಿಂದ ಅದು ಆವಿಯಾಗುತ್ತೆ ತಾನೆ, ಅದು ಜಲ ಸ್ಥಿತಿ. ಆ ಮೂರಲ್ಲಿ ಇರೋದೇನು? ಆವಿಯಲ್ಲಿ, ನೀರಿನಲ್ಲಿ, ಐಸ್ನಲ್ಲಿ ಇರೋದೇನು? ಏನು? ಮೂರಲ್ಲಿ ಇರೋದು ಏನು? ನೀರು. ಗೊತ್ತಾಯ್ತಾ? ಅದು ಸ್ಥಿತಿ ಮಾತ್ರ ಬದಲಾವಣೆ ಆಯ್ತು ಅಷ್ಟೇ. ಘನದಿಂದ ದ್ರವ, ದ್ರವದಿಂದ ಅನಿಲ, ಸ್ಥಿತಿ ಬದಲಾವಣೆ ಆಯ್ತು. ಈ ರೀತಿ ಸ್ಥಿತಿ ಬದಲಾವಣೆ ಆಗೋದನ್ನ ನಾವು ಭೌತ ಬದಲಾವಣೆ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಭೌತ ಬದಲಾವಣೆ, ಭೌತ ಬದಲಾವಣೆ. ಗೊತ್ತಾಯ್ತಾ? ಬರೀ ಸ್ಥಿತಿ ಬದಲಾವಣೆ ಆಗುತ್ತೆ. ಅದೇ ವಸ್ತು ಮಾತ್ರ ಅದೇನೆ, ಅದರ ಸ್ಥಿತಿ ಮಾತ್ರ ಬದಲಾವಣೆ ಆಗೋದನ್ನ ಭೌತ ಬದಲಾವಣೆ. ರಾಸಾಯನಿಕ ಬದಲಾವಣೆ ಅಂದ್ರೆ ನಿನ್ನೆ ಎಲ್ಲ ರಾಸಾಯನಿಕ ಕ್ರಿಯೆಗಳು ಬರ್ತಿದ್ದೀನಲ್ಲ, ಸಮೀಕರಣ ಎಲ್ಲ ಕೊಟ್ಟಿದ್ದೀನಲ್ಲ. ಆ ರಾಸಾಯನಿಕ ಸಮೀಕರಣದಲ್ಲಿ ಬರ್ತಕ್ಕಂಥ ಪ್ರತಿವರ್ತಕಗಳು, ಉತ್ಪನ್ನಗಳು ಒಂದೇ ಇರ್ತಾವ? ಇಲ್ಲ. ಹಂಗಾದ್ರೆ ರಾಸಾಯನಿಕ ಬದಲಾವಣೆ ಅಂದ್ರೆ ಏನ್ ಹೇಳ್ಬೋದು? ನಿಮ್ಮವೆಲ್ಲ ಈ ವಸ್ತುಗಳು ತಯಾರಾಗಿದಾವಲ್ಲಪ್ಪ, ನೀವೆಲ್ಲ ಬಳಸ್ತೀರಲ್ಲ, ಎಲ್ಲಾ ವಸ್ತುಗಳು ಎಲ್ಲಿದ್ವು? ಎಲ್ಲಿಂದ ತಂದಿದ್ದಾರೆ? ಅಂಗಡಿಯಿಂದ ತಂದಾರಲ್ವಾ? ಇಲ್ಲಿಂದ ತಂದಾರ? ಅಂಗಡಿಯಿಂದ ತಂದ, ಇಲ್ಲಿ ಸಿಕ್ಕಿದ್ದು ತಂದು ಅಲ್ಲ. ಇವುಗಳನ್ನ ತಯಾರು ಮಾಡಕ್ಕೆ ನಾವು ಕಚ್ಚಾ ವಸ್ತುಗಳನ್ನ ಬಳಸಿರ್ತೀವಿ. ನಿಸರ್ಗದಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನ ಬಳಸಿ ನಮಗೆ ಬೇಕಾಗಿರ್ತಕ್ಕಂತಹ ರೂಪದಲ್ಲಿ ವಸ್ತುಗಳನ್ನ ತಯಾರು ಮಾಡ್ಕೊಳ್ತೀವಿ, ಹೌದಾ? ಅದನ್ನ ತಯಾರು ಮಾಡ್ಲಿಕ್ಕೆ ಆ ಕಚ್ಚಾ ವಸ್ತುಗಳಿಂದ ಏನೆಲ್ಲ ಬದಲಾವಣೆ ಆಗುತ್ತೋ ಅದೇನೆ ಅರ್ಥಾಯ್ತಾ? ಅದಕ್ಕೇನಂತಾರೆ? ಆ ರಾಸಾಯನಿಕ ಬದಲಾವಣೆ ಆಗ್ಲಿಕ್ಕೆ ಯಾವ್ಯಾವ ಕಚ್ಚಾ ವಸ್ತುಗಳಿಂದ ಏನೇನು ವಸ್ತುಗಳನ್ನ ಬಳಸಿ ಅಲ್ಲಿ ತಯಾರು ಮಾಡ್ತಾರಲ್ಲ, ಅಲ್ಲಿ ಒಂದು ಕ್ರಿಯೆ ನಡಿಲೇಬೇಕು. ಕ್ರಿಯೆ ನಡೀದಲೇ ಆಗಲ್ಲ. ಬಟನ್ ಹಾಕಪ್ಪ ರಾಜ. ಆ ಕ್ರಿಯೆ ಏನಿದೆಯಲ್ಲ ಅದೇನೆ ರಾಸಾಯನಿಕ ಕ್ರಿಯೆ. ಅರ್ಥಾಯ್ತಾ? ರಾಸಾಯನಿಕ ಬದಲಾವಣೆ ಅಂದ್ರೆ ಅಲ್ಲಿ ಕಚ್ಚಾ ವಸ್ತುಗಳನ್ನ ಬಳಸಿ ನಾವು ಹೊಸ ವಸ್ತುಗಳನ್ನ ಪಡಿತೀವಿ. ಆ ಮೂಲ ವಸ್ತುನೇ ಬೇರೆ ಇರುತ್ತೆ, ಮತ್ತೆ ಬರ್ತಕ್ಕಂಥ ವಸ್ತುನೇ ಬೇರೆ ಇರುತ್ತೆ. ಹೊಸ
ಹೊಸ ವಸ್ತು ಸಿಗ್ಬೇಕಾದ್ರೆ ನಮ್ಗೆ ಹೊಸ ವಸ್ತುವನ್ನ ನಾವು ತಯಾರು ಮಾಡ್ಕೋಬೇಕಾದ್ರೆ ಅಲ್ಲಿ ಬದಲಾವಣೆ ಏನಾಗ್ತದಲ್ಲ, ಆ ಒಂದು ಕಚ್ಚಾ ವಸ್ತುಗಳಾಗ ಬದಲಾವಣೆನೇ ರಾಸಾಯನಿಕ ಕ್ರಿಯೆ. ರಾಸಾಯನಿಕ ಬದಲಾವಣೆ, ಆ ರಾಸಾಯನಿಕ ಬದಲಾವಣೆ ಏನು ಕ್ರಿಯೆ ನಡೀತಲ್ಲ ಅದನ್ನೇ ರಾಸಾಯನಿಕ ಕ್ರಿಯೆ. ರಾಸಾಯನಿಕ ಕ್ರಿಯೆ ನಡೆದಾಗ ಅಥವಾ ರಾಸಾಯನಿಕ ಬದಲಾವಣೆ ಆದಾಗ ಹೊಸ ವಸ್ತುಗಳು ಬರ್ತವೆ. ಭೌತ ಬದಲಾವಣೆ ಆದಾಗ ಹೊಸ ವಸ್ತುಗಳು. ಈಗ ಒಂದು ಬಿಕ್ಕರಲ್ಲಿ ನಾನು ನೀರು ತಗೊಂಡಿದ್ದಕ್ಕೆ ಉಪ್ಪು ಹಾಕಿದ್ನ, ಭೌತ ಬದಲಾವಣೆ ರಾಸಾಯನಿಕ ಬದಲಾವಣೆ. ಯಾಕೆ ಭೌತ ಬದಲಾವಣೆ? ಉಪ್ಪು ಕರಕ್, ಹೌದಾ? ಕರಕ್ದಾಗ ಅದನ್ನ ಯಾಕೆ ಭೌತ ಬದಲಾವಣೆ ಅಂತ ಹೇಳ್ತೀವಿ? ಸೇರ್ಕೊಂಡ್ರೆ ಭೌತ ಬದಲಾವಣೆನಾ? ರುಚಿ ಗೊತ್ತಾಗ ನೋಡ್ಲಿಕ್ಕೆ ಒಂದೇ ತರ ಇದೆ, ಹೌದಾ? ಒಂದೇ ಕಲರ್ ಏನು ಚೇಂಜ್ ಕಾಣಿಸ್ತಿಲ್ಲ, ಅದೇ ತರ ಇದೆ. ರುಚಿ ನೋಡಿದ್ರೆ ಮಾತ್ರ ಉಪ್ಪು ನೀರು ಕರಿದೆ ಅಂತ. ಆ ನೀರನ್ನೆಲ್ಲ ಮತ್ತೆ ಹಾವಿ ಮಾಡಿದ್ರೆ ಮತ್ತೆ ನಾವು ಉಪ್ಪನ್ನ ಪಡಿಬೋದು, ಹೌದಾ? ಇದು ಭೌತ ಬದಲಾವಣೆ, ಗೊತ್ತಾಯ್ತಾ? ಹಾಗೆ ರಾಸಾಯನಿಕ ಬದಲಾವಣೆ ಹೊಸ ವಸ್ತುಗಳು ಬರ್ತವೆ. ಭೌತ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಸ್ಥಿತಿ ಬದಲಾವಣೆ ಆಗುತ್ತೆ ಅಷ್ಟೇ. ರಾಸಾಯನಿಕ ಕ್ರಿಯೆ ಅಂದ್ರೆ ಏನ್ ಹೇಳ್ಬೋದು? ರಾಸಾಯನಿಕ ಕ್ರಿಯೆ ಅಂತಂದ್ರೆ ಏನ್ ಹೇಳ್ಬೋದು? ಒಂದೇ ವಸ್ತು ಬಳಸ್ತೀಯ? ಒಂದೇ ಒಂದು ವಸ್ತು ಬಳಸ್ತೀಯಪ್ಪ? ಪರಿವರ್ತನೆ ಆಗುವ ಕ್ರಿಯೆಯಾಗಿದೆ. ಅರ್ಥ ಆಯ್ತಾ? ನೀನ್ ಹೇಳಿದ ಸರಿ, ಬರೀ ಒಂದು ವಸ್ತು ಬಳಸಲ್ಲ. ಕೆಲವೊಂದ್ಸರಿ ಒಂದು ವಸ್ತುವಿನಿಂದಲೇ ಬೇರೆ ಬೇರೆ ವಸ್ತುಗಳನ್ನ ತಗೊಂತೀವಿ. ಕೆಲವೊಂದ್ಸರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನ ಅಲ್ಲಿ ಬಳಸಿ ಒಂದು ವಸ್ತು ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳನ್ನ ಪಡಿತೀವಿ, ಹೌದಾ? ಈ ರೀತಿ ಅಲ್ಲಿ ಆ ವಸ್ತುಗಳು ಏನು ರಾಸಾಯನಿಕ ಕ್ರಿಯೆಯಲ್ಲಿ ಅಲ್ಲಿ ನಾವು ಬಳಸ್ತೀವಲ್ಲ, ಅವುಗಳು ಮೂಲ ವಸ್ತುಗಳಾಗಿರ್ತವೆ, ಇಲ್ಲಾಂದ್ರೆ ಸಂಯುಕ್ತ ವಸ್ತುಗಳಾಗಿರ್ತವೆ, ಗೊತ್ತಾಯ್ತಾ? ಹಾಗಾಗಿ ಆ ಮೂಲ ವಸ್ತುಗಳ ಜೊತೆ ಸೇರ್ಕೋಬಹುದು, ಅಥವಾ ಮೂಲ ವಸ್ತುಗಳು ಸಂಯುಕ್ತ ವಸ್ತುಗಳ ಜೊತೆ ಸೇರ್ಕೋಬಹುದು, ಅಥವಾ ಸಂಯುಕ್ತ ವಸ್ತುಗಳ ಜೊತೆ ಸೇರ್ಬೇಕು. ಈ ರೀತಿ ರಾಸಾಯನಿಕವಾಗಿ ಒಗ್ಗೂಡಿ ಸರಿ ಕೂತು ಆಗಲ್ಲ, ಕೂತ್ಕೊಳ್ಳೋದು ಕ್ಲಾಸಲ್ಲಿ ಕೂತ್ಕೋಬೇಕು. ರಾಸಾಯನಿಕವಾಗಿ ಒಗ್ಗೂಡಿ ಅಥವಾ ರಾಸಾಯನಿಕವಾಗಿ ಅವುಗಳು ಬದಲಾವಣೆ ಹೊಂದಿ ಹೊಸ ವಸ್ತುಗಳನ್ನ ಕೊಡುತ್ತೆ, ಅದನ್ನ ನಾವು ರಾಸಾಯನಿಕ ಕ್ರಿಯೆ. ರಾಸಾಯನಿಕ ಕ್ರಿಯೆ ಮೂಲ ವಸ್ತುಗಳ ಜೊತೆ
ರಾಸಾಯನಿಕವಾಗಿ ಭೂಮಿ ಹೊಸ ವಸ್ತುಗಳು ಉಂಟಾಗುವ ಕ್ರಿಯೆಯನ್ನು ನಾವು ರಾಸಾಯನಿಕ ಕ್ರಿಯೆ ಹೌದಾ. ನಾನು ಇಂಟ್ರೆಸ್ಟ್ ಹೇಳಿದ್ದೀನಿ, ನಾವು ಅಕ್ಕಿ ಇಟ್ಟು ಅನ್ನ ಮಾಡೋದು ಒಂದು ರಾಸಾಯನಿಕ ಕ್ರಿಯೆ ಅಂತ ಹೌದಾ. ಮತ್ತೆ ನಾವೆಲ್ಲ ಸಾರು ಮಾಡ್ಬೇಕಾರೆಲ್ಲ ಬೇಳೆ ಬೆಂದು ಎಲ್ಲ ತರಕಾರಿಗಳು ಸಮರ್ಪಣೆಗಳು ಎಲ್ಲ ನಾವು ಏನೇನು ಹಾಕ್ತೀವಿ ಪುಡಿಗಳು ಒಂದೊಂದು ಒಂದೊಂದು ಟೇಸ್ಟ್ ಬರುತ್ತೆ. ಅಲ್ಲೆಲ್ಲ ಸಹಿತ ವಸ್ತುಗಳು ಒಗ್ಗೂಡಿ ನಮ್ಗೆ ಆಹಾರ ಬೆಂದು ಬೇರೆ ಬೇರೆ ರುಚಿ ಬರುತ್ತೆ. ಅದು ಸಹ ರಾಸಾಯನಿಕ ಕ್ರಿಯೆ. ವಸ್ತುಗಳು ಅಂತಂದ್ರೆ ನಾವು ಬಳಸ್ತಕ್ಕಂಥ ವಸ್ತುಗಳು ನಾವು ಅಷ್ಟೇ ಅಲ್ಲ, ಆಹಾರನೂ ಸಹ ನಮ್ಗೆ ಆಹಾರ ನಾವು ಸೇವಿಸಿದ ಮೇಲೆ ಜೀರ್ಣಕ್ರಿಯೆ ಆಗುತ್ತಲ್ಲ, ಜೀರ್ಣಕ್ರಿಯೆ ಆಗಿ ನಮಗೆ ಶಕ್ತಿ ಬಿಡುಗಡೆ ಆಗುತ್ತಲ್ಲ, ಅದು ರಾಸಾಯನಿಕ ಕ್ರಿಯೆ. ನಿಮಗೆ ಜೀರ್ಣಕ್ರಿಯೆಯಲ್ಲಿ ಯಾವ ರೀತಿ ಕ್ರಿಯೆ ನಡೆಯುತ್ತೆ ಅಂತ ಸಮೀಕರಣದೊಂದಿಗೆ ತಿಳಿಸಿ ಅಂತ ದ್ಯುತಿ ಸಂಶ್ಲೇಷಣ ಕ್ರಿಯೆ ಯಾವ ರೀತಿ ನಡೆಯುತ್ತೆ ಸಮೀಕರಣದೊಂದಿಗೆಲ್ಲ ತಿಳಿಸಿದೆ. ಅರ್ಥ ಆಯ್ತಾ ರಾಸಾಯನಿಕ ಕ್ರಿಯೆ ಅಂದ್ರೆ? ಅರ್ಥ ಆಯ್ತಾ ಇಲ್ಲ? ಹಾ, ರಾಸಾಯನಿಕ ಕ್ರಿಯೆ. ನೆಕ್ಸ್ಟ್ ರಾಸಾಯನಿಕ ಸಮೀಕರಣ. ಸಮೀಕರಣ ಅಂದ್ರೆ ಏನು? ಈ ರಾಸಾಯನಿಕ ಕ್ರಿಯೆ ಹೇಗೆ ನಡೆಯುತ್ತಲ್ಲ ಆ ಕ್ರಿಯೆಯನ್ನ ನಿಮಗೆ ಸಂಕ್ಷಿಪ್ತವಾಗಿ ಸಂಕೇತಗಳನ್ನ ಬಳಸಿ ನಾವು ಅದನ್ನ ಅಲ್ಲಿ ತಿಳಿಸ್ತೇವೆ. ಅದನ್ನೇ ರಾಸಾಯನಿಕ ಸಮೀಕರಣ. ಈಗ ರಾಸಾಯನಿಕ ಕ್ರಿಯೆ, ಈ ವಸ್ತು ಇದ್ರ ಜೊತೆ ಸೇರಿ ಆಯ್ತು ಅಲ್ವಾ. ಈಗ ಉದಾಹರಣೆಗೆ ನಿಮಗೆ ಜೀರ್ಣಕ್ರಿಯೆ, ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ CO2 ಕಾರ್ಬನ್ ಡೈಆಕ್ಸೈಡ್ ಬಳಸ್ತು ಸಸ್ಯಗಳು ಹೌದಾ. ನೀರನ್ನು ಬಳಸ್ತು, ನೀರಿನಲ್ಲಿರೋ ಎಲ್ಲ ಪೋಷಕಾಂಶಗಳು ಎಷ್ಟೊಂದು ಪೋಷಕಾಂಶಗಳು ಬರ್ತಾವೆ ನೀರಿನಲ್ಲಿ. ಎಲ್ಲಾ ಪೋಷಕಾಂಶಗಳನ್ನು ಇಲ್ಲಿ ತೋರಿಸಲ್ಲ ಹೌದಾ. ಅಲ್ಲಿ ಭೂಮಿನಲ್ಲಿ ಯಾವ್ಯಾವ ಪೋಷಕಾಂಶಗಳು ಸಿಗುತ್ತೆ ಅದನ್ನ ನೀರಿನ ಜೊತೆ ಬೆರೆತು ಸಸ್ಯ ಬಳಸ್ಕೊಳ್ಳೋದು. ಅಲ್ಲಿ ಸೂರ್ಯನ ಬೆಳಕು ಪ್ಲಸ್ ಇಲ್ಲಿ ಅಲ್ಲಿ ಪತ್ರ ಹರಿದು ಸಹಾಯ ಮಾಡುತ್ತೆ ಎಲೆನಲ್ಲಿರೋದು. ಅಲ್ಲೆಲ್ಲ ಸೇರ್ಕೊಂಡಾಗ C6H12O6 ಪ್ಲಸ್ O2 ಹೌದಾ. ಅರ್ಥ ಆಯ್ತಾ? ಅಂದ್ರೆ ಆಹಾರ ತಯಾರಾಗುತ್ತೆ. ಅಲ್ಲಿ ಆಮ್ಲಜನಕ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಒಂದು ಅನಿಲ ಆಮ್ಲ. ನೋಡಿ ಅಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಸಸ್ಯಗಳಲ್ಲಿ ನಡೆಯೋದನ್ನ ನಾವು ಸಂಕ್ಷಿಪ್ತವಾಗಿ ಈ ರೀತಿ ಸಂಕೇತಗಳನ್ನ ಬಳಸಿ ನಾವು ತೋರಿಸ್ತೀವಿ ಹೌದಾ. ಈ ರೀತಿ ಸಂಕೇತಗಳನ್ನ ಬಳಸಿ ನಾವು ರಾಸಾಯನಿಕ ಕ್ರಿಯೆಯನ್ನ ಏನ್ ತೋರಿಸ್ತೀವಲ್ಲ ಅದನ್ನೇ ನಾವೇನಂತ ಹೇಳ್ತೀವಿ? ರಾಸಾಯನಿಕ ಸಮೀಕರಣ. ಗೊತ್ತಾಯ್ತಾ? ರಾಸಾಯನಿಕ ಸಮೀಕರಣ ಇದು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು? ನೆಕ್ಸ್ಟ್ ರಾಸಾಯನಿಕ ಸಮೀಕರಣ. ರಾಸಾಯನಿಕ ಸಮೀಕರಣ ಅಂದ್ರೆ ರಾಸಾಯನಿಕ ಕ್ರಿಯೆಯನ್ನು ನಾವು ಸಂಕ್ಷಿಪ್ತ ರೂಪದಲ್ಲಿ ಸಂಕೇತಗಳನ್ನ ಬಳಸಿ ನಿರೂಪಿಸ್ತೀವಿ. ಸಂಕೇತಗಳನ್ನು ಬಳಸಿ ನಿರೂಪಿಸ್ತೀವಲ್ವಾ. ರಾಸಾಯನಿಕ ಸಮೀಕರಣ
ತಂತಿ. ಗೊತ್ತಾಯ್ತಾ? ಇದು ಲೋಹನೆ, ಮೆಗ್ನೀಷಿಯಂ ತಂತಿ. ಕಾಣಿಸ್ತಿದೆಯಲ್ಲ? ಈ ಮೆಗ್ನೀಷಿಯಂ ತಂತಿ ನೋಡಿ, ಇದನ್ನ ನಾವು ಈ ಥರ ಕಬ್ಬಿಣ ತಂತಿ ಇದೆ ಅಂತ ಯೋಚನೆ ಮಾಡ್ತೀವಿ. ಈ ಮೆಗ್ನೀಷಿಯಂ ತಂತಿಯನ್ನು ನಾವು ನೋಡಿ, ಈ ಮೆಗ್ನೀಷಿಯಂ ತಂತಿಯನ್ನು ನಾವು ಕಾಣಿಸ್ತಿದೆಯಲ್ಲ ನಿಮಗೂ? ಇದು ಚೈನಾ ಡಿಶ್ ಅಂತ. ಪಿಂಗಾಣಿದು ನೋಡಿರ್ತೀರಲ್ಲ, ಪಿಂಗಾಣಿ ಇರ್ತಾರ ನಮ್ಮಲ್ಲಿ ಸ್ಯಾನಿಟೈಸರ್ಗಳೆಲ್ಲ, ಸ್ಯಾನಿಟರಿ ವಸ್ತುಗಳಿರುತ್ತೆ. ಸ್ಯಾನಿಟರಿ ಅಂದರೆ ವಾಷಿಂಗ್ಸನ್ನೆಲ್ಲ ಇರಲ್ಲ, ವಾಶ್ ಬೇಸಿನ್ ಎಲ್ಲ, ಆ ಥರ ವಸ್ತುಗಳನ್ನು ಮಾಡ್ತಾರಲ್ಲ ಅದ್ರಲ್ಲಿ ಮಾಡೋದು. ಆಮೇಲೆ ನಮ್ಮಲ್ಲೆಲ್ಲ ಮುಂಚೆ ಉಪ್ಪಿನಕಾಯಿ ಎಲ್ಲ ಹಾಕೋದು ಈ ಥರ ಪಿಂಗಾಣಿ ಇದ್ರಲ್ಲಿ ಹಾಕೋದು ಜಾಸ್ಗಳಲ್ಲಿ, ಅದು ಆ ಥರದ್ದು. ಇದು ಚೈನಾ ಡಿಶ್ ಅಂತ ಪ್ರಯೋಗಶಾಲೆಗಳಲ್ಲಿ ಉಪಯೋಗಿಸ್ತೇವೆ. ಇದು ಆ್ಯಕ್ಚುಲಿ ಮಣ್ಣಿಂದ ಮಾಡಿರ್ತಾರೆ. ಇದು ಮೆಗ್ನೀಷಿಯಂ ತಂತಿಯನ್ನು ನಾನು ಏನು ಮಾಡ್ತಾ ಇದ್ದೀನಿ? ಹಾಂ, ನೀವು ಕುಟುಂಬಗಳಿಂದ ಬಂದಿರಾ, ಕಾಳಜಿಯಿಂದ ಬಂದಿರಾ? 7ನೇ ಕ್ಲಾಸಲ್ಲಿ ಇದು ತೋರಿಸಿಲ್ಲ? ಇದು ಆ್ಯಕ್ಚುಲಿ ಇರ್ತಿದ್ದು. ಎಷ್ಟೋ ಸ್ಕೂಲ್ಗಳಲ್ಲಿ 8ನೇ ಕ್ಲಾಸಿಗೆ ಬಂದಿರ್ತಾರಲ್ಲ, ಮಕ್ಕಳು ಕೇಳಿದ್ರೆ ಹೇಳ್ತಾರೆ ಇಲ್ಲ ಮಿಸ್ ತೋರಿಸಿದ್ದಾರೆ ಅಂತ. ಇದು ನಾನು ಮೆಗ್ನೀಷಿಯಂನ ಇಟ್ಕೊಂಡಿದ್ದೀನಲ್ಲ, ಇದು ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂತ. ಟೆಸ್ಟ್ ಟ್ಯೂಬ್ ಅಂದರೆ ಪ್ರಣಾಳ. ನೋಡಿದ್ರೆ ಒಬ್ಬರು ಟೆಸ್ಟ್ ಟ್ಯೂಬ್, ಟೆಸ್ಟ್ ಟ್ಯೂಬ್ ಪ್ರಣಾಳಗಳು. ನಿಮ್ಗೆ ಗೊತ್ತಿಲ್ಲ ಪ್ರಣಾಳ? ಅಲ್ಲಿ ಇಟ್ಟಿದ್ದೀನಿ ನೋಡೋಣ, ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಅಂತ ಪ್ರಣಾಳಗಳು. ಅಲ್ಲಿ ಇದರಲ್ಲಿ ನನ್ನ ಆಫೀಸ್ ಇಲ್ಲ, ಆಫೀಸ್ ರೂಮಲ್ಲಿ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡು ಎಲ್ಲ ಇದೆ. ಇದು ಟೆಸ್ಟ್ ಟ್ಯೂಬ್ ಹೋಲ್ಡರ್ಸ್ ಅಂತ ಇದೆ ನೋಡಿ. ಎಷ್ಟು ಬಿಸಿ ಆಯ್ತು ಗೊತ್ತಾ ಇಟ್ಕೊಂಡು. ಇಷ್ಟೋ ತನಕ ಬೇಡ, ಬೇಗ ಹತ್ತಬೇಕಾಗಿತ್ತು. ವಾತಾವರಣದಲ್ಲಿ ತೇವಾಂಶ ಇರೋದ್ರಿಂದ ಆರ್ದ್ರತೆ ಅಂತಾರೆ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತಿತ್ತು. ನಿಮಗೆ ಹನುಮಂತನ ಬಾಲ ಪಟಾಕಿ ಹೊಡಿಸ್ಬೇಕಾದ್ರೆ ಸುರು ಬತ್ತಿ ಹನುಮಂತನ ಬಾಲ ಎಲ್ಲ ಹಚ್ಚಿದಿರಲ್ಲ, ಆ ಥರ ಕಾಣಿಸುತ್ತೆ ಇದು. ಹಾಂ, ಎಸ್, ಉತ್ತಮ. ಬುಲ್ಸನ್ ಫ್ಲೇಮ್ ಅಂತ ಇರುತ್ತೆ, ಅದರಲ್ಲಾದ್ರೆ ಬೇಗ ಆಗ್ತದೆ. ಸ್ವಲ್ಪ ಪೇಪರ್ ಎಷ್ಟು ಬೇಕು? ಸ್ವಲ್ಪ ಮಡ್ಸು ಉರಿಯಂಗೆ. ಹಂಗಲ್ಲ, ಉರಿಯೋ ಥರ ಮಡ್ಸು. ಹಾಂ ಸರ್.
ಯಾಕೋ ನಾನು ಯಾವಾಗಲೂ ಅದ್ರಲ್ಲಿ ಮಾಡ್ತಿದ್ದೆ, ಇಲ್ಲಿ ಉಪತ್ತಿ ಬೇಗ ಹತ್ತುತ್ತಾ ಇಲ್ಲ ಅದಕ್ಕೆ. ಕಾಣಲ್ಲ, ಕಾಣುತ್ತಲ್ಲ ಆಮೇಲೆ. ಯಾಕೆ ಇದು ಎಷ್ಟು ಜೋರಾಗಿ ಅರಿತಾನೆ ಇಲ್ಲ ನೋಡಿ, ಪೇಪರ್ ಸಹ ಉಳಿತಾ ಇಲ್ಲ. ಹಾಂ ಪಟ್ಟಂತ ನೀಟ ಮಾಡಿಸ್ತೀನಿ. ಆ್ಯಕ್ಚುಲಿ ಇಷ್ಟೊಂದಾಗಿ ತಗೊಂತಿರ್ಲಿಲ್ಲ ಇದು. ಎಸ್ ಈಗ ಸ್ಟಾರ್ಟ್ ಆಯ್ತು. ಕಾಣಿಸ್ತೀಯಾ? ಕಾಣಿಸ್ತಿಲ್ಲ? ಯಾರಿಗೆ ಕಾಣಿಸ್ತಿಲ್ಲ? ಕಾಣಿಸ್ತಿಲ್ಲ? ಕಾಣಿಸ್ತಿದ್ಯಾ? ಅಲ್ಲಿ ಕೆಳಗಡೆ ಸ್ವಲ್ಪ ಇದು ಬಂತು ನೋಡಿದ್ರಾ? ಕೆಳಗೆ ಕಣ್ಣೆಲ್ಲ ಒಂಥರ ಕಣ್ಣು ಇದು ಪಟಾಕಿಲಿ ಹನುಮಂತ ಬಾಲ ಆಗೋದು. ಯಾಕೆ ನಾನು ಇದು ಸ್ವಲ್ಪ ತಗೊಂತಾ ಇದ್ದೀನಿ ಅಂದ್ರೆ, ಇದನ್ನೊಂದು ಕೆಲಸ ಮಾಡೋಣ. ಇದನ್ನೇನು ಮಾಡೋಣ ಅಂದ್ರೆ, ಇದು ಅದು ಹಚ್ಲಿಕ್ಕೆ ಎಷ್ಟೊತ್ತಂಕ ಆಯ್ತಲ್ವಾ, ಅದು ಹಚ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತಲ್ವಾ. ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದನ್ನ ಚೆನ್ನಾಗಿ ಇದ್ರ ಮೇಲೆ ಉಜ್ಜಬೇಕು. ಅಂದ್ರೆ ಆಕ್ಚುಲಿ ಇದನ್ನ ಉಕ್ಕಾಗದ ಅಂತಾರಲ್ಲ, ಉಕ್ಕಾಗದ ನೋಡಿದೀರಾ? ಕಬ್ಬಣ ತುಪ್ಪಿದಾಗ ಉಚ್ಚುತ್ತಾರಲ್ಲ, ಅದನ್ನ ಉಜ್ಜಬೇಕು ನೋಡಿ. ಅದನ್ನ ಉಜ್ಜಿದ್ದೀನಿ ಹಂಚೂರ ಈ ಕಾಗದಲ್ಲಿ, ಹೊರಗೆ ಕಾಗದ ಅಥವಾ ಉಕ್ಕಾಗದ ಅಂತ ಅದ್ರಲ್ಲಿ ಉಜ್ಜಬೇಕು. ಈಗ ಅದ್ರಲ್ಲಿ ಸ್ವಲ್ಪ ಉಚ್ಚಿ ನಾನು ಪೇಪರಲ್ಲಿ ಉಚ್ಚಿಬಿಟ್ಟು ಹಚ್ತಾ ಇದ್ದೀನಿ. ಅವಾಗ ಎಷ್ಟು ಟೈಮ್ ತೊಗೊಳ್ತಲ್ವಾ, ಈಗ ನೋಡಿ ಎಷ್ಟು ತೊಗೊಳುತ್ತೆ. ಸ್ವಲ್ಪ ಉಜ್ಜಿದೆ ನಾನು, ಸ್ವಲ್ಪ ಉಜ್ಜಿದೆ ಅಷ್ಟೇ, ನಾನೇ ಜಾಸ್ತಿ ಉಜ್ಜಿದ್ನಾ? ಅವಾಗ ನೋಡಿ ಎಷ್ಟು ಟೈಮ್ ತೊಗೊಳ್ತು, ಈಗ ಅಷ್ಟು ಟೈಮ್ ತೊಗೊಳುತ್ತಾ? ಇಲ್ಲ. ಇಲ್ಲಿ ಒಂದು ಬುದಿ ಥರ ಉಳಿತಲ್ವಾ, ಇದು ಒಂದು ರಾಸಾಯನಿಕ ಕ್ರಿಯೆ. ಹೌದಾ? ಈ ರಾಸಾಯನಿಕ ಕ್ರಿಯೆಲ್ಲ ನಾವು ಏನೇನು ಬಳಸ್ತೀವಿ? ಮೆಗ್ನೀಷಿಯಂ. ಮೆಗ್ನೀಷಿಯಂ ಸಂಖ್ಯೆ ಎಂ ಜಿ, ಕ್ಯಾಪಿಟಲ್ ಎಂ ಪ್ಲಸ್ ಎಂ ಜಿ. ಇಲ್ಲಿ ನಾವು ಬರೀ ಬೆಂಕಿ ಇಟ್ಕೊಂಡಿದ್ದೀವಿ. ಹೌದಾ? ಇದು ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ರೆ, ಯಾವುದೇ ಒಂದು ದಹನ ಕ್ರಿಯೆ ಆಗಬೇಕಾದ್ರೆ ಯಾವ ವಸ್ತುಗಳು ಬೇಕು? ಆಕ್ಸಿಜನ್ ಬೇಕು, ಆಮ್ಲಜನಕ ಬೇಕು, ಮತ್ತೆ ಆಕ್ಸಿಜನ್ ಆಮ್ಲಜನಕ ಒಂದೇ ಅಲ್ಲ, ಅವೆರಡಿದ್ರೆ ಆಯ್ತಾ? ಉಷ್ಣ ಬೇಕು ಅಲ್ವಾ? ಮತ್ತೆ ಈ ವಾತಾವರಣದಲ್ಲೆಲ್ಲ ಆಕ್ಸಿಜನ್ ಇದೆಯಪ್ಪ, ಇಲ್ಲಿ 30 ಹೆಚ್ಚಿನಪ್ಪ, ಕ್ರಿಯೆ ಆಯ್ತಾ? ಆಗುತ್ತಾ ಕ್ರಿಯೆ? ಈಗ ಉಷ್ಣತಾನೇ ಇದು. ಇದನ್ನ ಹಚ್ಚಿದೆ, ಈಗ ಇದನ್ನ ಹಚ್ಚಿದೆ, ಕ್ರಿಯೆ ಆಯ್ತಾ? ಮತ್ತೆ ಈಗ ಇದನ್ನ ಹಚ್ತೀನಿ. ಇದು ಆಗ್ತಾ ಉರಿತಾ ಇದೆ. ರಾಸಾಯನಿಕ ಕ್ರಿಯೆ ಆಯ್ತಾ? ಆಯ್ತಾ ರಾಸಾಯನಿಕ ಕ್ರಿಯೆ? ಯಾವ್ದ್ರಿಂದ ಆಯ್ತು?
ಬರ್ತಿಲ್ಲ. ಈಗ ನಾನು ಮೆಗ್ನೀಷಿಯಂ ಸುಟ್ಟೆಲ್ಲ ಅಲ್ಲಿ ರಾಸಾಯನಿಕ ಕ್ರಿಯೆ ಆಯ್ತಾ ಇಲ್ಲ? ಅಲ್ಲಿ ಹಾಕ್ಬೇಕಾದ್ರೆ ಏನೇನು ವಸ್ತುಗಳು ಅಂತ ಮೆಗ್ನೀಷಿಯಂ ಅಂದ್ರೆ ಇಲ್ಲಿ ವಸ್ತು ದಹ್ಯ ವಸ್ತು ಅಂತಾರೆ. ಇದನ್ನ ಯಾವುದೇ ದಹನ ಕ್ರಿಯೆ ನಡೀಲಿಕ್ಕೆ ಮುಖ್ಯವಾಗಿ 3 ವಸ್ತುಗಳು ಬೇಕು. ಅದನ್ನ ನಿಮಗೆ ದಹ್ಯ ವಸ್ತು ಮತ್ತೆ ಆಕ್ಸಿಜನ್ಗೆ ಏನಂತಾರೆ? ಆಮ್ಲಜನಕ, ದಹನಾನುಕೂಲಿ ಮತ್ತೆ ಧಾತು. ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಮಾಡಲಿಕ್ಕೆ 3 ವಸ್ತುಗಳು ಅವಶ್ಯಕವಾಗಿ ಬೇಕು. ಹೌದಾ? ಇಲ್ಲಿ ದಹ್ಯ ವಸ್ತು ಯಾವುದು? ಮೆಗ್ನೀಷಿಯಂ ತಂತಿ. ಹೌದಾ? ದಹನಾನುಕೂಲಿ ಎಲ್ಲಿತ್ತು? ವಾತಾವರಣದಲ್ಲಿ. ಆಯ್ತಾ? ವಾತಾವರಣದಲ್ಲಿ ಇತ್ತು. ಹೌದಾ? ಅದಕ್ಕೆ ಅವೆರಡನ್ನು ಈಗ ಮೆಗ್ನೀಷಿಯಂ ಇದೆ, ಆಕ್ಸಿಜನ್ ಇದೆ ಅಂತ ಈಗ ಇಟ್ಕೊಂಡು ಕ್ರಿಯೆ ನಡೀತಾ? ಮತ್ತೆ ಯಾವ ಕ್ರಿಯೆ ನಡೀತು? ತಾಪ ಕೊಟ್ಟ. ಹೌದಾ? ತಾಪ ಕೊಟ್ಟಿ ನಾವು ಅದನ್ನ ಈ ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಅಂತ ನಾವು ಈ ರೀತಿ ತೋರಿಸ್ತೀವಿ. ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ಹೆಂಗ್ ವರ್ತಿಸುತ್ತೆ? ಹಿಂಗಿರುತ್ತಲ್ಲ, ಹೆಂಗ್ ವರ್ತಿಸುತ್ತೆ ಅಂದ್ರೆ ಇಲ್ಲಿ ಆಕ್ಚುಲಿ ನಾನು ಫಸ್ಟು ಅದನ್ನ ಸುಡಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ. ಹೌದಾ? ಎಷ್ಟು ತನಕ ಇರುತ್ತೆ. ನೆಕ್ಸ್ಟ್ 2ನೇ ಸರಿ ಸುಡ್ಬೇಕಾದ್ರೆ ಈ ಪೇಪರ್ ಸ್ವಲ್ಪ ಹಿಂಗೆ ಉಜ್ಜಿದ ತಕ್ಷಣ ಹತ್ತುತ್ತಾ ಇಲ್ಲ. ನಾನು ಯಾಕೆ ಅದನ್ನ ಫಸ್ಟ್ ಮುಚ್ಚಲಿಲ್ಲ ಹತ್ತಿತ್ತಲ್ಲ ಅಂದ್ರೆ ಇದನ್ನ ಹೇಳ್ತಿರೋದು ನಿಮಗೆ. ಇಲ್ಲಿ ಇದನ್ನ ಓಪನ್ ಹೊರಗಡೆ ಇತ್ತಲ್ವಾ ಲೇಯರು, ಹೊರಗಡೆ ಇದು ಪದರ ಇತ್ತಲ್ವಾ, ಅದೇನಾಯ್ತು ಅಂದ್ರೆ ಇದು ನಿಮ್ಗೆ ಓಪನ್ ಇಟ್ಟಾಗ ಅಥವಾ ಕವರಲ್ಲಿ ಇಟ್ಟಾಗ ಇದು ಆಕ್ಸಿಜನ್ ಜೊತೆ ವರ್ತಿಸಿರುತ್ತೆ. ಇದು ಆಕ್ಸಿಜನ್ ಜೊತೆ ವರ್ತಿಸಿರೋದ್ರಿಂದ ಕಪ್ಪಾಗಿರ್ತಿಲ್ಲ. ನಿಮ್ಮ ಮನೇಲಿ ತಾಮ್ರದ ಚಂಬಳು ಇರ್ತಾವಲ್ಲ, ಎಲ್ಲ ದೇವ್ರ ಸಾಮಾನು ಇರ್ತಾವಲ್ಲ, ಎಲ್ಲ ಕಪ್ಪಾಗ್ತಾನೆ. ಯಾಕೆ ಕಪ್ಪಾಗ್ತಾವೆ? ವಾತಾವರಣದಲ್ಲಿರೋ ಗಾಳಿ ಜೊತೆ ವರ್ತಿಸ್ತಾವ. ಆಯ್ತಾ? ಅವು ಗಾಳಿ ಜೊತೆ ವರ್ತಿಸಿದಾಗ ಏನಾಗುತ್ತೆ? ಅವುಗಳು ಕಪ್ಪಾಗ್ತವೆ. ಆ ತರ ಕ್ವಶನ್ ನೀವು ಈ ಸರಿ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಅಂದ್ರೆ ನಿಮ್ಮ ಮನೆ ದೇವ್ರ ಮನೆ ಸಾಮಾನು, ನಿಮ್ಮ ಮನೆ ತಾಮ್ರದ ಚಂಬು ಅಂತ ಕೇಳಿಲ್ಲ ಅವರು. ಆ ತರ ಕ್ವಶನ್ ಏನಪ್ಪ? ಗಾಳಿ ಜೊತೆ ಲೋಹಗಳು ವರ್ತಿಸಿದಾಗ ಅಲ್ಲಿ ಅಲ್ಲಿ ನಡೀತಕ್ಕಂಥ ರಾಸಾಯನಿಕ ಕ್ರಿಯೆ. ಇಲ್ಲಿ ಮೆಗ್ನೀಷಿಯಂ ಆಮ್ಲಜನಕದ ಜೊತೆ ವರ್ತಿಸಿದಾಗ ಇಲ್ಲೇನಾಯ್ತು? ಇಲ್ಲೇನಾಗುತ್ತೆ? ಇದು ಬರ್ತಿದ್ರೆ ಇಲ್ಲ ನೀವು ಬರ್ದಿಲ್ಲ ಮತ್ತೆ ಅದನ್ನ ಹೇಳಕ್ಕೆ ಏನಾಗುತ್ತೆ? ಮೆಗ್ನೀಷಿಯಂ ಆಕ್ಸೈಡ್ ಬರ್ದಿದ್ದೀರಿ ತಾನೆ? ಸುಮ್ಮನೆ ಕೂತಿದ್ದೀರಾ? ಎಲ್ಲಿದೆ ಮೆಗ್ನೀಷಿಯಂ ಆಕ್ಸೈಡ್? ನಾನು ಕ್ರಿಯೆ ಮಾಡಿದ್ದಲ್ಲ ಊಟಿ ಅಲ್ವಾ? ಇಲ್ಲಿ ಒಳಗಿದೆಯಲ್ಲ ಮಕ್ಕಳ, ಇದೆ ಮೆಗ್ನೀಷಿಯಂ ಆಕ್ಸೈಡ್. ನೋಡಿ, ಇದೆ ಮೆಗ್ನೀಷಿಯಂ ಆಕ್ಸೈಡ್. ಪಾಸ್ ಮಾಡಿ. ಇದು ಮುಟ್ಟಬೇಡಿ ಯಾರು. ಅದು ಕೈಯ ಮುಟ್ಮುಟ್ಟೆ ಹೋಗ್ಬಿಡುತ್ತೆ. ನನಗೆ ಅದು ಬೇಕೀಗ. ನೆಕ್ಸ್ಟ್ ಇಲ್ಲ, ಅದನ್ನ ಚೆಲ್ಲಬೇಡ. ಹಿಂಗೆ ಇಟ್ಕೊಂಡು ನೀಟಾಗಿ ಇಟ್ಕೋ. ಅದೇ ಮೆಗ್ನೀಷಿಯಂ ಆಕ್ಸೈಡ್. ಹೆಂಗಿರುತ್ತೆ ಮೆಗ್ನೀಷಿಯಂ ಆಕ್ಸೈಡ್ ಅಂದ್ರೆ ಆ ಕುದಿತರ ವೈಟ್ ಕುದಿತರ ಇತ್ತಲ್ಲ, ಅದೇ ಮೆಗ್ನೀಷಿಯಂ ಆಕ್ಸೈಡ್. ಗೊತ್ತಾಯ್ತಾ? ಲ್ಯಾಬ್ನಲ್ಲಿ ಅಥವಾ ಪ್ರಯೋಗಶಾಲೆಯಲ್ಲಿ ನಡೀತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್. ಈಗ ಇದ್ರ ಮೇಲೆ ಇತ್ತು ಪದರ, ಇತ್ತು ಕಪ್ಪು ಪದರ. ಇದ್ರ ಮೇಲೆ ಕಪ್ಪು ಪದರ ಇರುತ್ತೆ, ಅದು ಮೆಗ್ನೀಷಿಯಂ ಆಕ್ಸೈಡ್. ಪ್ಲಸ್ ಅದು ಪೂರ್ತಿಯಾಗಿ ಆಮ್ಲಜನಕದ ಜೊತೆ ತಾಪದ ಜೊತೆ ವರ್ತಿಸಿ. ಇಲ್ಲಿ ಹೊರಗಡೆ ವಾತಾವರಣ ತಾಪದ ಜೊತೆಗೆ ವರ್ತಿಸಿ ಆಮ್ಲಜನಕದ ಜೊತೆ ಸ್ವಲ್ಪ ಕಪ್ಪಾಗಿದೆ. ಅದನ್ನ ಸ್ವಲ್ಪ ಇದು ಮಾಡಿದ್ರೆ ಸಾಕು, ಆ ಮೆಗ್ನೀಷಿಯಂ ಆಕ್ಸೈಡ್ ಹೋಗಿರೋದಕ್ಕೆ ಬೇಗನೆ ಇದು ಈ ಒಂದು ತಾಪದ ಜೊತೆಗೆ ಆಕ್ಸಿಜನ್ ವರ್ತಿಸು. ಪಾಸ್ ಮಾಡ್ಬೇಕು ಬೇಗ. ಅಲ್ಲಿ ಗರ್ಲ್ಸ್ ಕಡೆ ಪಾಸ್ ಮಾಡಿ, ಚಲ್ಬೇಡಿ. ಅದು ಬೇಕು ನೆಕ್ಸ್ಟ್ ಪ್ರಯೋಗಕ್ಕೆ. ಮೆಗ್ನೀಷಿಯಂ ಆಕ್ಸೈಡ್ ಅವ್ರೇನು ನೋಡ್ತಾ ಇಲ್ಲ ಕೊಡೋಲ್ಲ. ಅವನು ಬರ್ಕೊಂಡು ಕುಂತಿದ್ದಾನೆ, ಅದನ್ನ ನೋಡ್ಬೇಕು ಅನ್ನೋ ಇದಿಲ್ಲ ಅವನಿಗೆ. ಮುಬಾರಕ್ಕಲ್ಲ ನೀನು ಹಂಗೆ ಪಾಸ್ ಮಾಡಿದ್ರೆ ಸುಮ್ಮನಿಲ್ಲ. ನಾವು ನೀನಾಗಿ ಕೊಟ್ಟರು ಏನಾಯ್ತಲ್ಲ ಇಲ್ಲಿ ಬಂತಲ್ಲ ಅಂತದ. ಸ್ವಲ್ಪನೂ ಆಸಕ್ತಿ ಇಲ್ಲ ನೋಡು ಅವನಿಗೆ. ಸುಮ್ಮನೆ ಏನೋ ಕುತ್ಕೋಬೇಕು, ಟೆಸ್ಟ್ಗಳು ಇದಾವಲ್ಲ ಅದ್ರ ಜೊತೆಗೆ ಇವನು ಕುಂತಿದ್ದಾನೆ. ಅಲ್ಲಿ ನೋಡ್ಬೇಕು ಅದು ಏನ್ ಮಾಡಿದಾರೆ ಅವನು ಕತ್ತಿ ಎಂತದೂ ಇಲ್ಲ ಅವನು. ಅದು ವೈಟ್ ಪ್ರೆಸ್ ಕುದಿ ತರ ಬಂದಿದೆಯಲ್ಲ ಮಕ್ಕಳ, ಅದೇನದು? ಗೊತ್ತಾಯ್ತಾ? ಮೆಗ್ನೀಷಿಯಂ ಆಕ್ಸೈಡ್. ಇದು ನಿಮ್ದು ಮೊದಲನೇ ಚಟುವಟಿಕೆ ಇದೆ, ಮೊದಲನೇ ಪೇಜ್ನಲ್ಲಿ ಇದರಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ. ಮೆಗ್ನೀಷಿಯಂ ರಿಬ್ಬನ್ ಅಂತ ಕೊಟ್ಟಿದ್ದಾರೆ ಅವರು. ರಿಬ್ಬನ್ ಅಂತ ಹೇಳಿದ್ರೆ ನಾವು ರಬ್ಬರ್ ಹಾಕ್ತೀವಲ್ಲ ಅದಲ್ಲ, ಇದೆ ಈ ತರ ಸುತ್ತಿರ್ತಾರಲ್ಲ, ಅದಕ್ಕೆ ಮೆಗ್ನೀಷಿಯಂ ರಿಬ್ಬನ್ ಆಮ್ಲಜನಕ ಜೊತೆಗೆ ವರ್ತಿಸಿದಾಗ ಇದನ್ನ ಹಂಗೆ ಇದ್ರೆ ಇದು ವರ್ತಿಸುತ್ತೆ, ವರ್ತಿಸಲ್ಲ ಅಂತ ಇಲ್ಲಿ ಕಪ್ಪು ಪದ ಬರುತ್ತೆ.
ಬಟ್ ಅದನ್ನ ಇನ್ನೂ ಹೆಚ್ಚು ಆಮ್ಲಜನಕದ ಜೊತೆ ಒದಿಸಾಗಿ ನಾವು ತಾಪ ಕೊಟ್ಟಾಗ ಏನಾಗುತ್ತೆ ಮೆಗ್ನೀಷಿಯಂ ಆಕ್ಸೈಡ್. ಈಗ ನಮ್ಮ ಮನೆಗಳಲ್ಲಿ ತಾಮ್ರ ಇದೆಯಲ್ಲ, ಮನೆಗಳಲ್ಲಿ ತಾಮ್ರ ಚೆಂಬವು ಅವು ಸಹ ಆಕ್ಸಿಜನ್ ಜೊತೆ ವರ್ತಿಸುತ್ತೆ. ಆ ತಾಮ್ರ ಆಮ್ಲಜನಕದ ಜೊತೆ ವರ್ತಿಸಿದಾಗ ತಾಮ್ರದ ಆಕ್ಸೈಡ್, ಆ ಕಪ್ಪು ಪದರ ಮೇಲಿನ ಕಪ್ಪು ಪದರ ಇರುತ್ತಲ್ಲ ಅದೇ ತಾಮ್ರದ ಆಕ್ಸೈಡ್ ಮಕ್ಕಳ. ನಾವು ಅದನ್ನ ಆಕ್ಸೈಡ್ ಪದರ ಹೋಗ್ಲಾಡ್ಸಕ್ಕೆ ಏನ್ ಮಾಡ್ತೀವಿ, ಅದನ್ನ ಒಳಗ್ ಬರಕ್ಕೆ ನಿಮ್ಮ ಮನೆಯಲ್ಲಿ ತಾಮ್ರದವು ದೇವ್ರ ಸಾಮಾನೆಲ್ಲ ಒಳಗ್ ಬರಕ್ಕೆ ಏನ್ ಮಾಡ್ತಾರೆ, ಉಳಿಸಣ್ಣಾಗಿ ತಿಕ್ತಾರೆ. ಹೌದಾ? ಉಳಿಸಣ್ಣಲ್ಲಿ ಏನಿರುತ್ತೆ, ಉಳಿಸಣ್ಣಿನಲ್ಲಿ ಏನಿರುತ್ತೆ, ಹುಳಿ ಇರುತ್ತೆ. ಹುಳಿನಲ್ಲಿ ಏನಿದೆ, ವಿಟಮಿನ್ಸ್ ಅಲ್ಲ, ಆಮ್ಲ, ಟಾಟಾರಿಕ್ ಆಮ್ಲ. 7ನೇ ಕ್ಲಾಸಲ್ಲಿ ಬಂದಿದೆ ಮಕ್ಕಳ, 8ನೇ ಕ್ಲಾಸಲ್ಲಿ ಬಂದಿದೆ. ಅದ್ರಲ್ಲಿ ಏನಿರುತ್ತೆ, ಕೆಲವು ಸರಿ ನಿಂಬೆಹಣ್ಣು ಹಿಂಡಿರ್ತಾರಲ್ಲ ಸಿಟ್ರಿಕ್ ಆಮ್ಲ ಅದರಲ್ಲಿ ಇರೋದು, ಅದನ್ನು ತಗೊಂಡು ತಿಕ್ತಾರೆ. ಆಮ್ಲಗಳು ಈ ಆಕ್ಸೈಡ್ಗಳ ಜೊತೆ ವರ್ತಿಸಿ ಏನ್ ಮಾಡ್ತವೆ ಅಂದ್ರೆ, ವರ್ತಿಸಿದಾಗ ಅದು ಮೇಲಿನ ಪದರ ಹೋಗಿ ಅವು ಆಸ್ ಇಟ್ ಈಸ್ ಲೋಹಗಳು ಬರ್ತವೆ. ಗೊತ್ತಾಯ್ತಾ? ಆ ಆಮ್ಲಗಳು ಆಕ್ಸೈಡ್ಗಳ ಜೊತೆ, ಲೋಹಗಳ ಆಕ್ಸೈಡ್ಗಳ ಜೊತೆ ವರ್ತಿಸ್ತವೆ. ನೋಡಿ, ಅಲ್ಲಿ ನಾವು ಸುಮ್ಮನೆ ಹುಣಸೆ ತಗೊಂಡು ತಿಕ್ತೀವಿ ಅಷ್ಟೇ, ಅಲ್ಲಿ ರಾಸಾಯನಿಕ ಕ್ರಿಯೆ ನಡೀತೆ ಅನ್ಸುತ್ತಾ ನಮಗೆ? ಅನ್ಸಲ್ಲ. ಹೌದಾ? ರಾಸಾಯನಿಕ ಕ್ರಿಯೆ ಅಲ್ಲಿ ನಡೀತಾ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಅದು ಸುಮ್ಮನೆ ಅದು ಹುಣಸೆಣ್ಣಾಗಿ ತಿಕ್ಕು ಬೆಳಗತ್ತೆ ಅಂತಾರೆ, ಇನ್ನರು ಹಂಗೆ ಹೇಳ್ತಾರೆ. ಅದು ಯಾಕೆ ಬೆಳಗಾಗಬೇಕು, ಹುಣಸೆಣ್ಣಾಗಿ ತಿಕ್ಕಿದೆ ಅಂತ ನೀವು ಕೇಳಿದ್ರೆ ಯಾಕೆ ನೀವು ಹೇಳ್ಬೇಕು, ಅದು ಹುಣಸೆಣ್ಣಾಗಿ ತಿಕ್ಕಿದ್ರೆ ಬೆಳಗ್ಗೆ ಸುಮ್ಮನೆ ಬೆಳಗು ಅಲ್ವಾ? ಅದು ಯಾಕೆ ಹುಣಸೆಣ್ಣಾಗಿ ತಿಕ್ಕಿದ್ರೆ ಬೆಳಗಾಗಬೇಕು, ಸೋಪ್ ಹಾಕಿ ತಿಕ್ಕಿದ್ರೆ ಬೆಳಗಾಗಲ್ವ? ಸೋಪ್ ಹಾಕಿ ತಿಕ್ಕಿದ್ರೆ ಬೆಳಗಾಗಲ್ವಾ? ಅಷ್ಟೊಂದಾಗಲ್ಲ, ಸ್ವಲ್ಪ ಆಗ್ತದ. ಬೆಳಗ್ಗೆ ನೋಡು ಹುಣಸೆ ಆಸ್ ಇಟ್ ಈಸ್, ನೀವು ಬೆಳಗಿದ ತಕ್ಷಣ ಸ್ವಲ್ಪ ಹೋಗುತ್ತೆ, ಆಮೇಲೆ ಸ್ವಲ್ಪ ಹೊತ್ತಿಗೆ ಮತ್ತೆ ಕಪ್ಪು ಕಾಣಿಸ್ತಾವೆ ಅವೆಲ್ಲ. ಮತ್ತೆ ಸ್ಟೀಲ್ ಆಗಿ ಬೆಳಗಿದ್ರೆ ಆಗುತ್ತಾ ಆ ಥರ? ಸ್ಟೀಲ್ ಯಾಕಾಗಲ್ಲ? ಸ್ಟೀಲಿಗೆ ಹುಣಸೆಣ್ಣೆಯಲ್ಲಿ ಬೆಳಗಲ್ಲ ನೀವು, ಸ್ಟೀಲಿನ ಎದುರಲ್ಲಿ ಬೆಳಗ್ತೇವೆ, ಸೊಪ್ಪಲ್ಲೇ ಬೆಳಗ್ತೇವೆ. ಮತ್ತೆ ಸ್ಟೀಲ್ ಯಾಕಾಗಲ್ಲ? ಸ್ಟೀಲ್ ಯಾಕಾಗಲ್ಲ ಅಂದ್ರೆ ಸ್ಟೀಲ್ ತಾಮ್ರ ಅಲ್ಲ. ಸ್ಟೀಲ್ ಅವೆಲ್ಲ ಬೆಳಗ್ತಿರಲ್ಲ ನೀವು, ಸ್ಟೀಲ್ ಆಗುತ್ತೆ ಹಂಗೆ. ಸ್ಟೀಲ್ ಯಾಕಾಗಲ್ಲ? ಸ್ಪೂನ್ ಇರುತ್ತದೆ. ಸ್ಟೀಲ್ ಅಂತ ನಾವೇನ್ ಹೇಳ್ತೀವಲ್ಲ, ಸ್ಟೇನ್ಲೆಸ್ ಸ್ಟೀಲು, ಅದು ಬೇರೆ ಬೇರೆ ಲೋಹಗಳು ಸೇರಿ ಆಗಿರ್ತಕ್ಕಂತಹ ಒಂದು ಮಿಶ್ರ ಲೋಹ. ಗೊತ್ತಾಯ್ತಾ? ಬೇರೆ ಬೇರೆ ಲೋಹಗಳು ಸೇರಿದವಲ್ಲ. ಮುಖ್ಯವಾಗಿ ಅದರಲ್ಲಿ ಒಂದು 50% ಕಬ್ಬಿಣ ಇರುತ್ತೆ ಅಂದ್ರೆ, ಇನ್ನ 50% ಕ್ರೋಮಿಯಂ, ನಿಕ್ಕಲ್ಲು, ಆ ಥರ ಬೇರೆ ಬೇರೆ ಲೋಹಗಳಲ್ಲಿ ಸೇರಿರ್ತವೆ. ಬೇರೆ ಬೇರೆ ಲೋಹಗಳನ್ನ ಕರಗಿಸಿ ದ್ರವರೂಪಕ್ಕೆ ತಂದು ಆ ಸ್ಟೀಲ್ ಮಾಡಿರ್ತಾರೆ. ಮಂಜುನಾಥಾಚಾರಿ ಹೇಳಿ ಈ ಪಾಠ ಏನ್ ಮಾಡ್ತೀರಿ, ಆ ಸ್ಟೀಲ್ ಮಾಡಿರ್ತಾರೆ. ಆ ಸ್ಟೀಲ್ ಏನಪ್ಪಾ ಅಂದ್ರೆ ತಾಮ್ರ, ಈ ಮೆಗ್ನೀಷಿಯಂ ಇವೆಲ್ಲ ಮೂಲ ವಸ್ತುಗಳು. ಅದು ಒಂದು ಸಂಯುಕ್ತ ವಸ್ತು ಸ್ಟೀಲ್. ನಿಮಗೆ ಒಂದು ವರ್ಷ ಬಂದಿತ್ತಲ್ಲ, ಪರಮಾಣುಗಳಲ್ಲಿ ಮೂಲ ವಸ್ತುಗಳು, ಸಂಯುಕ್ತಗಳು, ಪರಮಾಣುಗಳು, ಅಣುಗಳು, ಸಂಯುಕ್ತ ವಸ್ತುಗಳು, ಮಿಶ್ರಣಗಳು ಬಂದಿತ್ತಲ್ವಾ? ಈ ಮೆಗ್ನೀಷಿಯಮು, ತಾಮ್ರ ಇವೆಲ್ಲ ಆವರ್ತ ಕೋಷ್ಟಕ ಚಾರ್ಟ್ ತೋರಿಸಿದ್ವಲ್ಲ ನಿಮ್ಗೆ. ಅದ್ರಲ್ಲಿ ಮೂಲ ವಸ್ತುಗಳಲ್ಲಿ ಇವೆಲ್ಲ ಲೋಹಗಳು, ಅಲೋಹಗಳು ಬಂದಿತ್ತಲ್ವಾ? ಈ ಮೂಲ ವಸ್ತುಗಳು ಕುಂಪಿ ಸೇರ್ತವೆ. ಈ ಮೂಲ ವಸ್ತುಗಳು ಮತ್ತೆ ಸಂಯುಕ್ತ ವಸ್ತು, ಅದು ಮಿಶ್ರಣ ಅಂತಾರೆ. ಯಾವ್ದು ಬೇರೆ ಬೇರೆ ಲೋಹಗಳೆಲ್ಲ ಸೇರಿ ಮಾಡಿರ್ತದೆ. ಯಾವುದು ಬೇರೆ ಬೇರೆ ಲೋಹಗಳು ಸೇರಿ ಯಾವ್ದನ್ನ ಮಾಡಿದ್ದಾರೆ? ಸ್ಟೀಲ್ ಮಾಡಿ. ಅದು ಈ ತರ ಕಪ್ಪಾಗ್ತದ? ಅದು ಆಮ್ಲಜನಕ ಜೊತೆ ವರ್ತಿಸುತ್ತಾ? ಹೌದಾ? ವರ್ತಿಸುತ್ತಾ? ಈ ತರ ಕಪ್ಪಾಗುತ್ತ ತಾಮ್ರ ಚಂಬು ಆ ತರ. ದೇವರನ್ನ ಯಾವ್ದ್ರಲ್ಲಿ ಮಾಡಿರೋದು? ಅದು ಯಾವ್ದು ಲೋಹ? ತಾಮ್ರದ ಲೋಹ. ತಾಮ್ರದ ದೇವರು ಇತ್ತಾಳೆ. ನಿಮ್ಮಲ್ಲೆಲ್ಲ ಪದಕ ಕೊಡ್ತಾರಲ್ಲ, ಮೊದಲನೇ ಪ್ರೈಸ್ ಬಂದ್ರೆ, 2ನೇ ಪ್ರೈಸ್ ಬಂದ್ರೆ, 3ನೇ ಪ್ರೈಸ್ ಬಂದ್ರೆ, ಆ ಪದಕಗಳು, ಮೆಡಲ್ಸ್, ಅವನ್ನ ಯಾವ್ದ್ರಲ್ಲಿ ಮಾಡಿರ್ತಾರೆ? ಇತ್ತಾಳೆ. ನಾನು ಅದೇ ದೇವ್ರಿತ್ತಲ್ಲ ಹಾಕಲಾಗಿರ್ತ ಕಬ್ಬಣನ ಸ್ಟೀಲಾ? ಗೋಲ್ಡ್. ಮೊದಲನೇ ಪ್ರೈಸ್ ಗೋಲ್ಡ್ ಕೊಡ್ತಾರೆ ಒಲಿಂಪಿಕ್ಸ್ ಕ್ರೀಡೆಗಳು, ಏಷ್ಯನ್ ಕ್ರೀಡೆಗಳೆಲ್ಲ. ಕಾಮನ್ ನಾವೆಲ್ಲ ಬಳಸ್ತೀವಲ್ಲ. ಸಿಲ್ವರ್ ಅಂದ್ರೆ ಆಕ್ಚುಲಿ ಬೆಳ್ಳಿ. ಗೋಲ್ಡು ಬಂಗಾರದ ಪದಕ,
ಪ್ರೈಸ್, ಸೆಕೆಂಡ್ ಪ್ರೈಸ್ ಬೆಳ್ಳಿ ಪದಕ, ಮೂರನೇ ಪ್ರೈಸ್ ತಾಮ್ರದ ಹಿತ್ತಾಳೆದ ಮೊದಲು ಕರೆಕ್ಟ್ ಹೇಳ ಕಂಚಿನ ಪದಕ ಹೌದಾ. ಮೊದಲನೇ ಪ್ರೈಸು ಬಂಗಾರ, ಎರಡನೇ ಪ್ರೈಸು, ಮೂರನೇ ಪ್ರೈಸು ಕಂಚಿನ ಪದಕ ಕೊಡೋದು. ಆ ಕಂಚು ಹಿತ್ತಾಳೆ ಎಲ್ಲವೂ ಸಹ ಮಿಶ್ರ ಲೋಹಗಳು. ನಿಮಗೆ ಲೋಹಗಳು ಲೋಹಗಳು ಪಾಠ ಬರ್ತಲ್ಲ, ನೆಕ್ಸ್ಟ್ ಮೂರನೇ ಪಾಠ ಅದರಲ್ಲಿ ಬರ್ತದೆ ಯಾವ್ಯಾವ ಮಿಶ್ರ ಲೋಹಗಳು ಏನು ಗೊತ್ತಾಯ್ತಾ, ಅದಕ್ಕೆ ಯಾವ್ಯಾವ ಲೋಹಗಳನ್ನ ಬೆರೆಸಿ ಮಾಡಿದ್ದಾರೆ ಅಂತ. ಇದು ಒಂದು ರಾಸಾಯನಿಕ ಕ್ರಿಯೆ. ಅಲ್ಲಿ ಸ್ವಲ್ಪ ಇದೊಂದು ರಾಸಾಯನಿಕ ಕ್ರಿಯೆ. ಯಾವುದು ಮೆಗ್ನೀಷಿಯಂ ಆಮ್ಲಜನಕದ ಜೊತೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ಹಾಗೆ ನಮ್ಮನೆಗಳಲ್ಲಿ ನಾವು ಮೂಲ ವಸ್ತುಗಳು ಲೋಹಗಳು ಆಮ್ಲಜನಕದ ಜೊತೆ ವರ್ತಿಸಿದಾಗ ಆ ಲೋಹಗಳ ಆಕ್ಸೈಡ್ಗಳು ಉಂಟಾಗ್ತದೆ. ಆ ಲೋಹಗಳ ಆಕ್ಸೈಡ್ಗಳು ಉಂಟಾಗ್ತದೆ. ಅರ್ಥ ಆಯ್ತಾ? ಎಲ್ಲ ಲೋಹಗಳು ಆಮ್ಲಜನಕದ ಜೊತೆ ವರ್ತಿಸ್ತಾವ. ಎಲ್ಲ ಲೋಹಗಳು ಆಮ್ಲಜನಕದ ಜೊತೆ ವರ್ತಿಸ್ತಾವ. ಎಲ್ರಿಗೂ ಗೋಲ್ಡ್ ಬಂಗಾರ ಅಂದ್ರೆ ಎಲ್ರಿಗೂ ಇಷ್ಟ. ಯಾಕೆ ಇಷ್ಟ? ಬೆಲೆ ಬಹಳ ರೇಟ್ ಐತಲ್ಲ ಅದಕ್ಕ. ಬ್ಲ್ಯಾಕ್ ಆಗಲ್ಲ ಅವು ಹೌದಾ. ಬಂಗಾರ ಬ್ಲ್ಯಾಕ್ ಆಗುತ್ತಾ? ನೀವೆಲ್ಲರ ತಾಮ್ರ ಚೆನ್ನಾಗಿದೆ ಬ್ಲ್ಯಾಕ್ ಆಗುತ್ತೆ. ಬ್ಲ್ಯಾಕ್ ಆಗ ಕಾರಣ ಇದು ಆಕ್ಸಿಜನ್ ಜೊತೆಗೆ ವರ್ತಿಸ್ತಾ ಹೌದಾ. ಆದ್ರೆ ಬಂಗಾರ ವರ್ತಿಸಲ್ಲ ಮಕ್ಕಳು. ಕಾಗೆ ಬಂಗಾರ, ಕಾಗೆ ಬಂಗಾರ ಯಾವ್ದು ಹೇಳಿ? ಉಮಾಗೋಲ್ಡ್ ಅಂದ್ರೆ ಒಂದ್ ಲೇಯರ್ ಹಾಕಿರ್ತಾರೆ, ಒಂದ್ ಪದರ ಹಾಕಿರ್ತಾರೆ ಅಷ್ಟೇ ಹೌದಾ. ಗೋಲ್ಡ್ ಕಲರ್ ತರ ಅವೆಲ್ಲ ವರ್ತಿಸ್ತವೆ ಹೌದಾ. ಅದಕ್ಕೆ ಅವೆಲ್ಲ ಕಪ್ಪಾಗಲ್ವಾ. ಬಟ್ ಇದಾವಲ್ಲ ಯಾವ್ದು ಗೋಲ್ಡ್ ಬಂಗಾರ ಅದು ಆಮ್ಲಜನಕ ಜೊತೆ ವರ್ತಿಸ್ತದೆ. ಅದಕ್ಕೆ ಅದು ಯಾವಾಗಲೂ ಶೈನಿಂಗ್ ಆಗಿರುತ್ತೆ. ಮಿಸ್ ಆದ್ರೂ ಕೆಲವೊಂದ್ಸರಿ ಅದು ಕಾಣಿಸುತ್ತೆ ಮಿಸ್ ಆ ಥರ ವರ್ತಿಸಿದಂಗೆ ಅಂತಂದ್ರೆ ಅದಕ್ಕೆ ಕಾರಣ ಆ ಬಂಗಾರ ಮಾಡೋರು ಇರ್ತಾರಲ್ಲ ಅವ್ರಿಗೆ ಅದಕ್ಕೆ ತ್ಯಾಮ್ರ ಅಂತ ಸೇರಿಸ್ತಾರೆ. ತಾಮ್ರನ್ನ ಸ್ವಲ್ಪ ಜಾಸ್ತಿ ಸೇರಿಸ್ತಾರೆ, ಹಂಗಾಗಿ ಅದು ಕಪ್ಪು ಕಾಣಿಸುತ್ತೆ. ಯಾರಿಗೆಲ್ಲ 99% ಕ್ಯಾರೆಟ್ ಗೋಲ್ಡ್ ಅಂತ ಕೊಡ್ತಾರಲ್ಲ ಅದು ಆ ಒಂದು ಬಂಗಾರ ಆಮ್ಲಜನಕ ಜೊತೆ ವರ್ತಿಸಲ್ಲ. ಅದು ಲೋಹ ಆದ್ರೆ ಆಮ್ಲಜನಕ ಜೊತೆ ವರ್ತಿಸಲ್ಲ. ಗೊತ್ತಾಯ್ತಾ? ಲೋಹಗಳು ಆಮ್ಲಜನಕ ಜೊತೆ ವರ್ತಿಸಿದಾಗ ಆಯಾ ಲೋಹಗಳ ಆಕ್ಸೈಡ್ಗಳು ಉಂಟಾಗುತ್ತವೆ. ಗೊತ್ತಾಯ್ತಾ? ಅರ್ಥ ಆಯ್ತಾ ಇದು? ಇಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಮೆಗ್ನೀಷಿಯಂ ಆಕ್ಸೈಡ್ ನೋಡಿದ್ರಲ್ಲ, ಇದೆಲ್ಲ ಮೆಗ್ನೀಷಿಯಂ ಆಕ್ಸೈಡ್. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಣ. ಏನ್ ಹಾಕೋಣ? ನೀರನ್ನು ಹಾಕೋಣ. ಎಸ್, ಈ ಮೆಗ್ನೀಷಿಯಂ ಆಕ್ಸೈಡ್ಗೆ ನಾನು ಏನಾಗುತ್ತೆ ಏನಾಗುತ್ತದೋ ಏನಾಗ್ತದೆ ರಿಯಾಕ್ಷನ್ ಏನಾಗ್ತದೆ? ನಿಮಗೆ ಸುಮಾರೆಲ್ಲ ರಿಯಾಕ್ಷನ್ಸ್ ಬರ್ಸಿದ್ದೀನಿ ಹೌದಾ. ಸುಮ್ಮನೆ ಬರ್ಕೊಂಡಿದ್ದೀವಿ ನೀವು ರಿಯಾಕ್ಷನ್ಸ್ಗಳು. ವೆರಿ ಗುಡ್ ಅಲ್ವಾ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗುತ್ತಿದೆ MgOH ಆಯ್ತಾ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಸರಿ ಕಣ, ಸರಿದಕ್ಕಿದೆಯಾ ನೋಡಿ. ನಿಮ್ಗೆಲ್ಲ ಇವನ್ನೆಲ್ಲ ನಾನು ಸ್ಟಾರ್ಟಿಂಗ್ ಮಾಡಿಸಿದ ಇದೇ ಕಾರಣಕ್ಕೆ. ಸರಿದಕ್ಕಿದೆ ಅಲ್ವಾ. ಎಸ್, ಇದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನೀರು ಹಾಕಿದೆ ತಾನೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನಾನು ಚೈನಾ ಡಿಶಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮಾಡ್ಕೊಂಡು ಇದು ಈ ಥರ ನೋಡಿದ್ರೆ ಇವನ್ನ ಏನು? ಎಸ್ ಹೇಳಿ. ಲಿಟ್ಮಸ್ ಪೇಪರ್. ಇವೇನಿವ ಲಿಟ್ಮಸ್ ಪೇಪರ್ ಅಂತಾರೆ. ಇದು ನಿಮ್ಗೆ ಆಮ್ಲ ಪ್ರತ್ಯಾಮ್ಲ ಲೆಸನಲ್ಲಿ ಬರ್ತದೆ. ಮತ್ತೆ ಅದು 7ನೇ ಕ್ಲಾಸಲ್ಲೂ ಬಂದಿದೆ, 8ನೇ ಕ್ಲಾಸಲ್ಲೂ ಬಂದಿದೆ. ಸೆವೆಂತ್ ತೋರಿಸಿದ್ರಾ? ಇನ್ನೊಂದು ನಿಮಗೆ ಇದು PH ಪೇಪರ್ ತಂದಿದ್ದೀನಿ ನಾನು ಲಿಟ್ಮಸ್ ಪೇಪರಲ್ಲಿ. ಇದರಲ್ಲಿ ರೆಡ್ ಇತ್ತು ಕಣ ಒಂದು ಬರಬೇಕಾಯ್ತು. ಇದು ನಿಮಗೆ ಆಮ್ಲ ಪ್ರತ್ಯಾಮ್ಲ ಲೆಸನಲ್ಲಿ ಬರ್ತದೆ ಆಯ್ತಾ. ಇದನ್ನ ನಾನು ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಜೊತೆ ಹಾಕಿದಾಗ ಇಲ್ಲಿ ಪೇಪರ್ನ ನೋಡಿ ಇದು ಆಕ್ಚುಲಿ PH ಪೇಪರ್ ಅಂತ ಹೇಳ್ತಾರೆ. ರೆಡ್ ಲಿಟ್ಮಸ್ ತಂದಿಲ್ಲ, ಅದು ಸ್ವಲ್ಪ ವರ್ಕ್ ಆಗ್ತಿಲ್ಲ
ಯಾವ ರೀತಿ ರಿಯಾಕ್ಷನ್ಸ್ ತೋರಿಸುತ್ತೆ ಅಂತ ಆಮ್ಲಗಳು ಬಂದಾಗ ಹೇಳ್ತೀನಿ. ಇದು ರಿಯಾಕ್ಷನ್ಸ್ ಯಾಕೋ ಕರೆಕ್ಟಾಗಿ ಬರಲಿಲ್ಲ. ನೆಕ್ಸ್ಟ್ ನಿಮಗೆ ಇನ್ನೊಂದು ನಿಮಗೆ ನೆಕ್ಸ್ಟ್ ಇದರಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಇನ್ನೊಂದು ರಿಯಾಕ್ಷನ್ ಇದೆ. ಯಾವುದು ಅಂದರೆ ನಿಮಗೆಲ್ಲ ಸಮೀಕರಣಗಳು ಬರೆಯಕ್ಕೆ ಕೇಳಿದಿನಲ್ಲ, ಮೆಗ್ನೀಷಿಯಂ ಇಂದ ಆದ್ಮೇಲೆ ಯಾವ್ದಿದೆ ನೋಡಿ, ಸಮೀಕರಣ ಬರ್ತಿದ್ದೀರಲ್ಲ, ಸತ್ತುದಿದೆಯಾ? ಲೆಡ್ ನೈಟ್ರೇಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ನೋಡಲ್ಲಿ, ಮೇಲೆ ಚಟುವಟಿಕೆನಲ್ಲಿ ಲೆಡ್ ನೈಟ್ರೇಟ್ ಅದಲ್ಲ, ನೀಲಿ ಕಲರ್ ಇದರಲ್ಲಿದೆ ನೋಡಿ, ಏನಿದೆ ಒಂದು ಪ್ರಮಾಣದಲ್ಲಿ ಸೀಸದ ನೈಟ್ರೇಟ್ ಅಲ್ವಾ? ಅದನ್ನ ಸೀಸದ ನೈಟ್ರೇಟ್ ದ್ರಾವಣ ನಿಮಗೆ ಇದರಲ್ಲಿ ತೋರಿಸ್ತೀನಿ, ಅದರಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ಕಾರ್ಬನ್ ಅಲ್ಲಿ ತಂದಿದ್ರು ಲೆಡ್ ನೈಟ್ರೇಟ್ ಪ್ಲಸ್ ಪೊಟ್ಯಾಷಿಯಂ ಅಯೋಡೈಡ್ ಅಂತ. ಲೆಡ್ ನೈಟ್ರೇಟ್ ಬರ್ದಿದ್ದೀರಾ ಇದನ್ನ ನಿಮ್ಮ ಇಕ್ವೇಶನ್ ಏನಂತ ಬರ್ದಿದ್ದೀರಾ? PbNO3 twice lead nitrate plus Ki. Ki ಅಂದ್ರೆ ಇದು ಬರ್ದಿಲ್ಲ ನನಗೆ. Ki ಅಂದ್ರೆ K ಅಂದ್ರೆ ಏನು? I ಅಂದ್ರೆ ಅಯೋಡಿನ್, ಪೊಟ್ಯಾಷಿಯಂ ಅಯೋಡೈಡ್. ಆಯ್ತಾ? ಈ lead nitrate ಮತ್ತೆ ಪೊಟ್ಯಾಷಿಯಂ ಅಯೋಡೈಡ್ ಒಂದು ರಿಯಾಕ್ಷನ್ ಇಲ್ಲಿ ತೋರಿಸ್ತಾರೆ. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಅವ್ರು ಹೇಳ್ತಿದ್ದಾರೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ರಾಸಾಯನಿಕ ಕ್ರಿಯೆಸ್ತಾರ ಅದನ್ನ ತೋರಿಸ್ತಾ ಇದ್ದಾರೆ ನೋಡಿ. ಇದು ಯಾವ ರೀತಿ ರಿಯಾಕ್ಷನ್ ಎಷ್ಟು ಜನ ಕಾಣಿಸುತ್ತೆ? ಕಾಣಿಸುತ್ತಾ? ಯಾರಿಗೆ ಕಾಣಿಸಲ್ಲ? ಕಾಣಿಸ್ತಾ ಇದೆಯಾ? ಅದಕ್ಕೆ ಟಿವಿ ಬೇಕು ಅಂತ ನಾವು ಆ ಕಡೆ ಕ್ಲಾಸಿಗೆ ಟಿವಿ ಹಾಕ್ಸಿಕ್ಕಿಂತ ತೋರ್ಸಕ್ಕೆ. ನೋಡಿ ಆ ರಿಯಾಕ್ಷನ್ ಹೆಂಗೆ PbNO3 ಟ್ವೈಸ್ ಪ್ಲಸ್ ಅವರು ರಿಯಾಕ್ಷನ್ಸ್ ಸರಿದೂಗಿಸಿರೋದು. ಈಗ ಸ್ಟಾರ್ಟ್ ಆಗುತ್ತದೋ ತುಂಬಾ ಬರ್ತಾ ಇವೆ. ನೀವು ಬಂದೆ ನಿಮ್ಮ ಕ್ಲಾಸಲ್ಲಿರೋ ಅಷ್ಟು ತೋರಿಸ್ತಾರೆ. PBI ಎಲ್ಲೋ ಪ್ರೆಸಿಪಿಟೇಟ್, lead nitrate plus potassium. ಕಾಣಿಸ್ತಿಲ್ಲ ಅಲ್ಲಿ ಬಿಂಕರ್ ಅಲ್ಲಿ ಇದು ಟೆಸ್ಟಿವ್ ಸ್ಟ್ಯಾಂಡ್ ನಮ್ಮಲ್ಲಿ ಇದೆಲ್ಲ ಇತ್ತು. ಇದೇ ಪ್ರಣಾಳ ನಂಗಿದ್ರಲ್ಲಿ ಬೇಗ ಈಗ ಹೇಳ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ. ಅದು ಯಾವ್ಯಾವ ಕಲರ್ ಇದೆ ನೋಡಿ ಅವನ್ನೇ ನೋಡ್ತೀನಿ, ಹಿಂಗೆ ಕೇಳ್ತೀನಿ. ನೆಕ್ಸ್ಟ್ ಅವ್ನು ನೋಡ್ತಾ ಇದೆಯಲ್ಲ ಇದು ತೋರಿಸ್ತಾ ಇದೆ. ಇದಕ್ಕೂ ಒಂದು ಕ್ವಶನ್ ಇರುತ್ತೆ ಮಕ್ಕಳು ನಿಮ್ಗೆ ಎಕ್ಸಾಮಲ್ಲಿ. ಲೆಡ್ ನೈಟ್ರೇಟ್ ಪ್ಲಸ್ ಪೊಟ್ಯಾಷಿಯಂ ಅಯೋಡೈಡ್ ತೋರಿಸ್ತಾ ಇದ್ದಾರೆ ನೋಡಿ. ಎರಡು ಲೆಡ್ ನೈಟ್ರೇಟ್ ಪೊಟ್ಯಾಷಿಯಂ ಅಯೋಡೈಡ್ ಎರಡೂ ಸಹ ನೀರಿನಲ್ಲಿ ಕರಗ್ತಕ್ಕಂತಹ ವಸ್ತುಗಳು. ಫಸ್ಟ್ ಅವೆರಡು ಪೌಡರ್ ಇರ್ತಾವೆ, ಲೆಡ್ ನೈಟ್ರೇಟ್ ಮತ್ತೆ ಪೊಟ್ಯಾಷಿಯಂ ಅಯೋಡೈಡ್. ಅವೆರಡನ್ನ ನೀರಿಗೆ ಹಾಕೊಂಡು ದ್ರಾವಣ ಮಾಡ್ಕೊಳ್ತಾರೆ. +1 -1 +1 -1 ಅಂತಾರಲ್ಲ, ಎಲೆಕ್ಟ್ರಾನ್ಸ್ ಎಷ್ಟು ಕೊಟ್ಟು ಎಷ್ಟು ತಗೊಂಡು ಅಂತ.
ಪೊಟ್ಯಾಷಿಯಂ ಅಲ್ಲ ಲೆಡ್ ಅಯೋಡೈಡ್ PbI ಪ್ಲಸ್ KNO3 ಅದನ್ನೇ ಹೇಳ್ತಾರೆ ಅವ್ರು. ಅಲ್ಲಿ ರಿಯಾಕ್ಷನ್ ಹೆಂಗೆ ಅಂತ ಪ್ರಾಕ್ಟಿಕಲ್ ನೋಡಿ. ಅಕ್ಷರ ಇದು ತೋರಿಸ್ತಾ ಇಲ್ಲ ತೋರಿಸ್ತದಲ್ಲ ಕಾಣ್ತಾ ಇರಲ್ಲ ಕಾಣಿಸ್ತೈತಿಲ್ಲ ಇಲ್ಲಿ ಕಾಣಿಸ್ತೈತ ಪ್ರಾಕ್ಟಿಕಲ್ ಮಾಡ್ತಿದ್ದಾರ ಒಂದರಲ್ಲಿ ಲೆಡ್ ನೈಟ್ರೇಟ್ ತಗೊಂಡ್ರು ಇನ್ನೊಂದರಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ತಗೊಂಡು ಎರಡನ್ನೂ ಸೇರಿಸ್ತಾ ಇದೆ. ಸೇರಿಸಿದ್ರ ಇಲ್ಲ ಟೆಸ್ಟ್ ಟ್ಯೂಬ್ಸ್ ಅಲ್ಲಿ ತಗೊಂಡಿದಾರಲ್ಲ ಎರಡೂ ಅವೆರಡು ಕಲರ್ ಹೆಂಗಿದಾವೆ ಟೆಸ್ಟ್ ಟ್ಯೂಬ್ ತಗೊಂಡಿದಾರಲ್ಲ ನೀರಿನ ಕಲರ್ ಇದಾವೆ ತಾನೆ ಸೇರಿಸ್ತಾರೆ ನೋಡಿ. ಒಂದಕ್ಕೊಂದು ಸೇರಿಸಿದಾಗ ಏನಾಗ್ತದೆ ಫಸ್ಟು ಪೊಟ್ಯಾಷಿಯಂ ಲೆಡ್ ನೈಟ್ರೇಟ್ ತಗೊಂಡಿದ್ದಾರೆ ನೀರು ಹಾಕ್ತಾರೆ. ನೆಕ್ಸ್ಟ್ ಪೊಟ್ಯಾಷಿಯಂ ಅಯೋಡೈಡ್ ತಗೊಂಡ್ರೆ ನೀರು ಹಾಕ್ತಾರೆ. ಅವಾಗ ಎರಡು ಕರಗ್ತಾವೆ ನೀರಲ್ಲಿ ಗೊತ್ತಾಯ್ತಾ. ಅವೆರಡು ನೀರಲ್ಲಿ ಕರಗ್ತಾವೆ. ಎರಡನ್ನೂ ಎರಡು ಟೆಸ್ಟ್ ಟ್ಯೂಬಲ್ಲಿ ತಗೊಂಡಾರೆ. ಅವೆರಡನ್ನೂ ಎರಡಲ್ಲಿ ತಗೊಂಡು ಈಗ ಸೇರಿಸ್ತಾರೆ ಒಂದಕ್ಕೊಂದು ಸೇರಿಸ್ತಾರೆ. ಲೆಡ್ ನೈಟ್ರೇಟ್ ಮತ್ತೆ ಪೊಟ್ಯಾಷಿಯಂ ಅಯೋಡೈಡ್ ಎರಡನ್ನೂ ಸೇರಿಸಿದಾಗ ಏನಾಗುತ್ತೆ ನೋಡಿ. ಕ್ಲಿಯರ್ ಸೊಲ್ಯೂಷನ್ ಇದೆ ಎರಡು ಅಂತ. You notice that the moment you have ಅಂದ್ರೆ ಅಲ್ಲಿ ನಾನು ನೀವೆಲ್ಲ ನೋಡಿ ಏನಾಗುತ್ತೆ ಎರಡು ಸೇರಿಸಿದಾಗ ಅಂತ. ಗೊತ್ತಾ ಅದನ್ನೇ ಹೇಳ್ತಿರೋದು. ಮಣಿಕಂಠಂತೂ ನೋಡಕ್ಕೆ ರೆಡಿ ಇಲ್ಲ ಅಂತ ಏನಾರ ಮಣಿಕಂಡು ಬಿಡೋರು ಅಂತ ಅಲ್ಲೇನ. ಮತ್ತೆ ಎಲ್ಲಿ ನೋಡ್ತಾ ಇದ್ದೀನಿ ನೀನು ಕಾಣಲ್ಲ. ನೀನು ಒಬ್ಬನಿಗೆ ಕೊಡ್ತೀನಿ ನೋಡ್ಕೊ. ಯಾರಿಗೆ ನಾವು ಕಾಣಿಸ್ತಿಲ್ಲ ಅವರು ಇಸ್ಕೊಂಡು ನೋಡ್ಕೊಳ್ಳಿ. ಕಲರ್ ಕಾಣಿಸ್ತಲ್ಲ ಯೆಲ್ಲೋ ಕಲರ್. ಆ ಯೆಲ್ಲೋ ಕಲರ್ ಏನು ಅಂತ ಈಗ ಹೇಳಿದ್ದವ್ರು ಫಸ್ಟೇ ಏನ್ ಗೊತ್ತಾ ನೋಡಿ. ಫಸ್ಟ್ ಲೆಡ್ ನೈಟ್ರೇಟ್ ಪೌಡರ್ ತಗೊಂಡ್ರು ನೀರು ಹಾಕಿದ್ರು. ಇನ್ನೊಂದು ಪೊಟ್ಯಾಷಿಯಂ ಅಯೋಡೈಡ್ ತಗೊಂಡು ನೀರು ಹಾಕಿದ್ರು. ಈ ತರ ಎರಡು ಟೆಸ್ಟ್ ಟ್ಯೂಬ್ಗಳಿಗೆ ತಗೊಂಡು ಗೊತ್ತಾಯ್ತಾ. ಎರಡು ಟೆಸ್ಟ್ ಟ್ಯೂಬ್ಗಳಿಗೆ ತಗೊಂಡು ಆ ನೀರು ಹಾಕಿದ್ರು. ಆಕ್ಚುಲಿ ಲೆಡ್ ನೈಟ್ರೇಟ್ ಇದೆ, ಪೊಟ್ಯಾಷಿಯಂ ಅಯೋಡೈಡ್ ಸಿಗ್ಲಿಲ್ಲ ನನಗೆ. ಅದು ಸಿಕ್ಕಾಗ ತೋರಿಸ್ತಾನೆ. ಅವೆರಡನ್ನೂ ಏನ್ ಮಾಡಿದ್ರು ಲಿಕ್ವಿಡ್ ಎರಡನ್ನೂ ಕಲರ್ಲೆಸ್ ಇತ್ತು ತಾನೆ. ಈ ತರ ನೀರ್ ತರ ಇತ್ತು ತಾನೆ. ಎರಡನ್ನೂ ಸೇರಿಸಿದ ತಕ್ಷಣ ಅಲ್ಲೇನಾಯ್ತು ಯೆಲ್ಲೋ ಕಲರ್ ಬಂತು ಹೌದಾ. ಆ ಯೆಲ್ಲೋ ಕಲರ್ ಬಂದಿದ್ದನ್ನ ಸ್ಟಾರ್ಟಿಂಗ್ ಹೇಳಿದ್ರು. ಆ ಯೆಲ್ಲೋ ಕಲರ್ ಯಾವ್ದಪ್ಪ ಅಂದ್ರೆ ಪೊಟ್ಯಾಷಿಯಂ ಅಯೋಡೈಡ್. ಇದು ಸಾಲ್ಯುಬಲ್ ಇದೆ, ಇನ್ಸಾಲ್ಯುಬಲ್. ಇದು ಕರಗಿದೆ, ಇದು ಕರಗಿಲ್ಲ. ಕರಗದೆ ಇರ್ತಕ್ಕಂಥ ಪ್ರೆಸಿಪಿಟೇಷನ್ ಫಾರ್ಮ್ ಅಂದ್ರೆ ಅಲ್ಲಿ ಕರಗದೆ ಇರ್ತಕ್ಕಂಥ ವಸ್ತು ಲೆಡ್ ಅಯೋಡೈಡ್, ಸೀಸದ ಅಯೋಡೈಡ್ ಗೊತ್ತಾಯ್ತಾ. ಅದನ್ನ ಸಾಮಾನ್ಯವಾಗಿ ಎಕ್ಸಾಮ್ ಅಲ್ಲಿ ಕೇಳಿಲ್ಲ ಇಷ್ಟು ದಿವಸ. ಒಂದ್ಸರಿ ಏನೋ ಕೇಳಂಗಿದೆ ಆಪ್ಷನ್ಸ್ ಅಲ್ಲಿ. ಅರ್ಥ ಆಯ್ತಾ ನಾನು ಹೇಳಿದ್ದು. ಯಾವ್ಯಾವ ಇದನ್ನ ಬಳಸಿದ್ವಿ ಇಲ್ಲಿ ಯಾವ್ಯಾವ್ದನ್ನ ಬಳಸ್ತೀವಿ. ಇದೇನಿದು ಸೀಸದ ನೈಟ್ರೇಟ್ ಪ್ಲಸ್
ರೈಟ್ ಅರ್ಥಾಯ್ತಾ? ಈಗ ಯೆಲ್ಲೋ ಕಲರ್ ಬಂದಿದ್ದು ಯಾವುದು? ಹಳದಿ ಕಲರ್ ಬಂತಲ್ಲ ಅದು ಯಾವುದು? ಸೀಸದ ಅಯೋಡೈಡ್. ಹೌದಾ? ಇದು ಆಪ್ಷನ್ಸ್ ಕ್ವಶನ್ಸ್ ಅಲ್ಲಿ ಕೇಳಿದಾರೆ. ಸೀಸದ ಅಯೋಡೈಡ್. ನಾವು ಸೀಸದ ನೈಟ್ರೇಟ್ ಮತ್ತೆ ಪೊಟ್ಯಾಷಿಯಂ ಅಯೋಡೈಡ್ ಅನ್ನ ಎರಡು ಸಹ ರಾಸಾಯನಿಕವಾಗಿ ಕ್ರಿಯೆಯನ್ನು ನಡೆಸಿದಾಗ ಹಳದಿ ಬಣ್ಣ ಬರ್ತಕ್ಕಂಥ ವಸ್ತು ಯಾವುದು ಅಂದ್ರೆ ಸೀಸದ ಅಯೋಡೈಡ್. ಗೊತ್ತಾಯ್ತಾ? ಇದು ಕರ್ಗಿರಲ್ಲ, ಅದಕ್ಕೋಸ್ಕರ ಅದು ಹಳದಿ ಕಲರ್ ಬರುತ್ತೆ. ಅವೆರಡು ಕಲರ್ಲೆಸ್ ಇದ್ದು ಸೇರಿಸಿದ ತಕ್ಷಣ ಹಳದಿ ಕಲರ್ ಬಂತು. ಇಷ್ಟೆಲ್ಲ ವಸ್ತುಗಳನ್ನು ಮಾಡ್ಬೇಕಾದ್ರೆ ಯಾವ ವಸ್ತು ಯಾವ ಸೇರಿಸಿದೆ ಯಾವ ಕಲರ್ ಬರುತ್ತೆ ಅಂತ ನೋಡಿ ಇಷ್ಟೊಂದೆಲ್ಲ ಕಲರ್ ವಸ್ತುಗಳು ಮಾಡಲಿಕ್ಕೆ ಸಾಧ್ಯ ಆಯ್ತು. ಗೊತ್ತಾಯ್ತಾ? ರಾಸಾಯನಿಕ ಕ್ರಿಯೆಗಳು ಆಗಿದ್ದಾನೆ ಇವೆಲ್ಲ ಆಗೋದು. ಅದೇ ತರ ಈಗ ನೆಕ್ಸ್ಟ್ ನಿಮಗೆ ಇನ್ನೊಂದು ರಿಯಾಕ್ಷನ್. ನಿಮಗೆ ಅಲ್ಲಿ ಸತ್ತು ಹೇಳಿದಾರಲ್ವ ಮಕ್ಕಳ, ಯಾವುದೇ ಒಂದು ಲೋಹವನ್ನ ನಾವು ಪಡಿಬಹುದು, ನಾವು ತಗೋಬಹುದು. ಇಲ್ಲಿ ನಾನೇನ್ ಮಾಡಿದೀನಿ ಅಂದ್ರೆ ಇಲ್ಲಿ ಮತ್ತೆ ಸತ್ತುನು ಹಾಕ್ಬೋದು. ನಾನು ಇಲ್ಲಿ ನೋಡಿದೆ ಸತ್ತು ಇರ್ಲಿಲ್ಲ, ಇದೆ ಅಂತ ಬಂದ್ರೆ ಮೆಗ್ನೀಷಿಯಂನ ಹಾಕ್ಬೋದು, ಅದಕ್ಕೆ ತೊಂದರೆ ಇಲ್ಲ. ಅಲ್ಲ ಆಲ್ರೆಡಿ ಹಾಕಿದ್ದೀನಿ ಅಲ್ವಾ ಅಲ್ಲಿ. ಈ ಮೆಗ್ನೀಷಿಯಂ ಲೋಹವನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಅದರಲ್ಲಿ ಇದಕ್ಕೇನಂತಾರೆ ಹೇಳಿ? ಇದಕ್ಕೆ ಇದು ಬೀಕರ್ ಮಕ್ಕಳ, ಇದು ಬೀಕರ್. ಗೊತ್ತಾಯ್ತಾ? ಇದೇನಿದು ಬೀಕರ್. ಇದು ಕೋನಿಕಲ್ ಫ್ಲಾಸ್ಕ್. ಇದು ಟೆಸ್ಟ್ ಟ್ಯೂಬ್ ಹೋಲ್ಡರ್. ಈ ಟೆಸ್ಟ್ ಟ್ಯೂಬ್ ಅನ್ನ ಇದಿರುತ್ತಲ್ಲ, ಟೆಸ್ಟ್ ಟ್ಯೂಬ್ ಅನ್ನ ಹಿಂಗ್ ಇಟ್ಕೊಳ್ಳೋದು, ಈ ತರ ಹಿಂಗ್ ಇಟ್ಕೊಳ್ಳೋದು. ಟೆಸ್ಟ್ ಟ್ಯೂಬ್ ಹೋಲ್ಡರ್. ಟೆಸ್ಟ್ ಟ್ಯೂಬ್ ಹೋಲ್ಡರ್. ಇದು ಟೆಸ್ಟ್ ಟ್ಯೂಬ್ ಇಟ್ಕೊಳ್ಳೋದು. ಇದು ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್. ಟೆಸ್ಟ್ ಟ್ಯೂಬ್ ಹಿಂಗ್ ಹಾಕೊಳ್ಳೋದು. ಆಯ್ತಾ? ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್. ನೀವು PUC ಹೋದ್ರೆ ನೀವು ಸೈನ್ಸ್ ತಗೊಂಡ್ರೆ ಇವೆಲ್ಲ ಗೊತ್ತಾಗುತ್ತೆ. ಅರ್ಥಾಯ್ತಾ? ಈಗ ನಾನು ಈ ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ಇದು ಒನ್ ಹೋಲ್ ರಬ್ಬರ್ ಕಾರ್ಕ್ ಅಂತ ಹೇಳ್ತಾರೆ. ಇದು ರಬ್ಬರ್ ತಾನೇ ಇದು. ಒಂದು ಹೋಲ್ ಇದೆ, ಹೋಲ್ಡ್. ಇದಕ್ಕೆ ಇದ್ರೊಳಗೆ ಸೇರಿಸಿದಾರೆ ನೋಡಿ, ಇದರಲ್ಲಿ ಒಂದು ಹೋಲ್ ಇದೆ. ಇದು ಬೆಂಡ್ ಟ್ಯೂಬ್ ಅಂತ. ಇದಕ್ಕೇನಂತಾರೆ? ಬೆಂಡ್ ಟ್ಯೂಬ್. ಒನ್ ಹೋಲ್ ರಬ್ಬರ್ ಕಾರ್ಕ್. ಇದನ್ನ ರಿಯಾಕ್ಷನ್ ಮಾಡ್ಬೇಕಾದ್ರೆ ನೀವೆಲ್ಲ ಚಿತ್ರಗಳಲ್ಲಿ ನೋಡಿದ್ರೆ ಹಿಡ್ಕೊಂಡು ತೋರಿಸಿರ್ತಾರಲ್ವಾ, ಈ ತರ ಇರುತ್ತೆ. ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನೆಕ್ಸ್ಟ್ ರಿಯಾಕ್ಷನ್ ಅನ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ರಾಸಾಯನಿಕ ಕ್ರಿಯೆ. ನೀವು ಟೆಸ್ಟ್ ಟ್ಯೂಬ್ ನೋಡಿಲ್ಲ ಅಂತ ಟೆಸ್ಟ್ ಟ್ಯೂಬ್ ಹೋಲ್ಡರು, ಟೆಸ್ಟ್ ಟ್ಯೂಬ್ ಅಂತಂದ್ರೆ ಇಂಗ್ಲಿಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಪ್ರಣಾಳ ಅಂತ ಕರೀತಾರೆ. ಇದು ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ. ಈ ಆಮ್ಲವನ್ನ ನೋಡಿ, ಇಲ್ಲಿ ಸ್ವಲ್ಪ ನೀರು ತಗೊಂಡಿವಿ. ನಾವು ಇದನ್ನ ಆಮ್ಲವನ್ನ ನಾವು ಈ ತರ ಬಹಳ ಸ್ಟ್ರಾಂಗ್ ಇರ್ತದೆ ಇದು ಆಮ್ಲ. ನೋಡಿ ಎಷ್ಟು ಹೊಗೆ ಬಂತಲ್ವಾ? ಈ ಆಮ್ಲವನ್ನ ಯಾವಾಗ್ಲೂ ನಾವು ನೀರಿಗೆ ಈ ತರ ಬೆರೆಸ್ಬೇಕು, ಈ ತರ. ಇದನ್ನ ಡೈಲ್ಯೂಟ್ ಮಾಡೋದು ಅಂತ ಅಥವಾ ಸಾರಾರಿಕ್ತಗೊಳಿಸೋದು. ನೋಡಿ ಅದರಾಗೂ ಹೊಗೆ ಬರ್ತಾ ಇದೆ ಹೌದಾ? ಸಾರಾರಿಕ್ತಗೊಳಿಸೋದು ಅಂತ ಹೇಳ್ತೀವಿ, ಡೈಲ್ಯೂಟ್ ಮಾಡೋದು ಅಂತಾನೆ ಹೇಳ್ತಾರೆ. ಇದು ತುಂಬಾ ಕಾನ್ಸಂಟ್ರೇಟೆಡ್, ಸಾಂದ್ರೀಕೃತ. ಇದು ಸಾರಾರಿಕ್ತ. ನಾವು ಅಕಸ್ಮಾತ್ ಇದ್ರಲ್ಲಿ ಆಮ್ಲ ತಗೊಂಡು ನೀರು ಹಾಕಿದ್ರೆ ಸಿಡಿದು ಬಿಡುತ್ತೆ. ನಾನು ಅಕಸ್ಮಾತ್ ಒಂದು ಟೆಸ್ಟ್ ಟ್ಯೂಬ್ ಇದಿತ್ತಪ್ಪ ಏನೋ ಬೀಕರ್, ಇದಕ್ಕೆ ಫಸ್ಟೇ ಆಮ್ಲ ಹಾಕಿದ್ದೆ. ಇದ್ರ ಮೇಲೆ ಏನಾರ ನಾನು ಹಿಂಗೆ ನೀರು ಹಾಕಿದ್ರೆ ಏನಾಗುತ್ತೆ? ಆಮ್ಲಕ್ಕೆ ನಾವು ನೀರನ್ನ ಬೆರೆಸಬಾರ್ದು, ನೀರಿಗೆ ಆಮ್ಲವನ್ನ ಬೆರೆಸ. ಗೊತ್ತಾಯ್ತಾ? ನಾವು ಅದನ್ನ ಡೈಲ್ಯೂಟ್ ಮಾಡ್ಕೊಳ್ಳೋದು ಅಂತ. ಡೈಲ್ಯೂಟ್ ಅಂದ್ರೆ ನೀರನ್ನ ಸೇರಿಸಿದಾಗ ಅದ್ರ ರಿಯಾಕ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದ್ರ ರಿಯಾಕ್ಷನ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ನೋಡಿ ಏನಾಗಿದೆ? ಬಿಸಿ ಇದೆ ಹೌದಾ? ಬಿಸಿ ಇದೆ. ನಿಮಗೆ ಮತ್ತೆ ನೆಕ್ಸ್ಟ್ ಟೈಮ್ ತೋರಿಸ್ತೇನೆ. ಬಡಿಕಟ್ಟೆ ಊಟ ನೋಡಿ, ಇದು ಡೈಲ್ಯೂಟ್ ಮಾಡ್ಕೊಳ್ಳೋದು ಅಂತ. ನಮಗೆ ಒಂದು ಬಾಣಲಿಲಿ ನಾವು ಎಣ್ಣೆ ಇಟ್ಟಿರ್ತೀವಪ್ಪ ಕಾಯಿಗೆ, ಕಾದಿದೆಯಲ್ಲ ಅಂತ ಸ್ವಲ್ಪ ಹಿಂಗೆ ನೀರು ಚಿಮಿಸ್ ನೋಡ್ತಾರೆ ಹೌದಾ? ಬೋಂಡ ಕರಿಬೇಕಾರೆ ಅವಾಗ ಅಕಸ್ಮಾತ್ ಬೈ ಮಿಸ್ಟಾಗಿ ಏನಾದ್ರು ಒಂದು ಚಮ್ ನೀರು ಬಿತ್ತು ಅಂದ್ರೆ ಕಾದಿರ ಹಳ್ಳಿಗೆ ಅಲ್ಲ, ಆ ಥರ ಆಗುತ್ತೆ. ಇದು ಒಂದು ಕ್ವಶನ್ ಬರುತ್ತೆ ನಿಮಗೆ. ನಾವು ಆಮ್ಲವನ್ನ ಸಾರಾರಿಕ್ತಗೊಳಿಸಬೇಕಾದ್ರೆ ನಾವು ನೀರಿಗೆ ಆಮ್ಲವನ್ನ ಸೇರಿಸಬೇಕೇ ಹೊರತು ಆಮ್ಲಕ್ಕೆ ನೀರನ್ನ ಸೇರಿಸಬಾರದು. ಏಕೆ? ಅವಾಗ ನೀವು ಬಾಣ್ಲಿ ಎಣ್ಣೆ ನೆನ್ಪು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಕಾದಿರ ಬಾಣ್ಲಿಗೆಲ್ಲ ನೀರು ಹಾಕಿದ್ರೆ ಹೆಂಗ ಹಾಕಿದ್ರು
ಎಣ್ಣೆ ಬಾಣ್ಲಿಗೆ ನೀರು ಹಾಕಿದ್ರೆ ಹೆಂಗೆ ಸಿಡಿತೋ ಹಂಗೆ ನಾವೇನಾರು ಆಮ್ಲವನ್ನ ಇಟ್ಕೊಂಡು ನೀರೇನಾರ ಒಂದು ಸ್ವಲ್ಪ ಬಿತ್ತು ಅಂದ್ರೆ ಏನಾಗುತ್ತೆ, ಸಿಡಿದು ಇದೆಲ್ಲ ಚೆಲ್ಲ ಪಿಲಿ ಹಾಕ್ಬಿಡುತ್ತೆ. ಅದೊಂದು ವಿಡಿಯೋ ತೋರಿಸ್ಬೇಕು ನಿಮಗೆ. ಆ ಕಡೆ ಟಿವಿ ಬರುತ್ತಲ್ಲ, ಹಂಗೆ ಪ್ರೊಜೆಕ್ಟರ್ ಹಾಕಿ ತೋರಿಸ್ತೀನಿ ತಗೊಂಡು ನೆಕ್ಸ್ಟ್ ಟೈಮ್ ಅದು ಆ ಪಾಠ ಬರುತ್ತೆ ನೆಕ್ಸ್ಟ್. ಸಾರಿ ರಿಕ್ತಗೊಳಿಸೋದು ಇದನ್ನ ನೋಡಿ. ಇದನ್ನ ನಾವು ಈ ಸಾರಿ ರಿಕ್ತಗೊಳಿಸಿರ್ತಕ್ಕಂತಹ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ, ನಾನು ಇಲ್ಲಿ ತಗೊಂಡ್ರದ್ದು ಯಾವುದು ಹೈಡ್ರೋಕ್ಲೋರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲದ ಅಣುಸೂತ್ರ ನೋಡಿ. ನಾನು ತಗೊಂಡ್ರಲ್ಲಿ ಸದ್ದು ತಗೊಂಡಿಲ್ಲ, ಮೆಗ್ನೀಷಿಯಂ ತಗೊಂಡಿನಿ. ಯಾವುದೇ ಲೋಹಗಳನ್ನ ತಗೋಬಹುದು. ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಇದು ರಿಯಾಕ್ಷನ್ ಹೆಂಗ್ ನಡೆಯುತ್ತೆ ಅಂತ ನಾನು ಸಾರಿ ರಿಕ್ತಗೊಳಿಸಿದ್ದೀನಿ. ಇದು ಸಾರೀಕೃತ. ಇದೇನಿದು ಸಾರೀಕೃತ. ನಾನು ಸ್ವಲ್ಪ ಸಾರೀಕೃತನೇ ಆಗ್ತಾ ಇದ್ದೀನಿ, ಯಾಕೆಂದ್ರೆ ಇದು ಆಗ್ಲೇ ಹಳೆಯದಾಗಿದೆ. ಅದಕ್ಕೆ ಸುಮಾರು ಹಳೆ ವಸ್ತು ತಂದ ನಮಗೆ ಮುಟ್ಟಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ತಂದಾಗಲೇ 1 ವರ್ಷ 8 ತಿಂಗಳಾಗಿರೋದ್ರಿಂದ ಸ್ವಲ್ಪ ರಿಯಾಕ್ಷನ್ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ನಾನು ಸಾರಿ ರಿಕ್ತನೇ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಸಾರೀಕೃತ, ಸಾರಿ ರಿಕ್ತ ಹಾಕಬೇಕು. ಇದನ್ನ ಎತ್ತಿ ತೋರ್ಸಲ್ಲ, ನೀವು ಸ್ವಲ್ಪ ನಿಂತ್ಕೊಂಡು ನೋಡಿ, ಗೊತ್ತಾಯ್ತಾ? ಇಲ್ಲಿ 2 ಬರ, ಇಲ್ಲೊಬ್ಬ ಬರ, 2 ಇಲ್ಲಿ ನೀವು ಸೈಲೆಂಟ್ ಆಗಿರ್ಬೇಕು ಈ ಪ್ರಯೋಗ ಪೂರ್ತಿ ಮಾಡೋ ತನಕ. ಒಂದೇ ಸಾಕು. ಸ್ವಲ್ಪ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಇದಕ್ಕೆ ಬೆರೆಸ್ತಾ ಇದ್ದೀನಿ. ಎದಕ್ಕೆ ಬೆರೆಸ್ತಾ ಇದ್ದೀನಿ? ಮೆಗ್ನೀಷಿಯಂ ಇರ್ತಕ್ಕಂಥ ಇದು ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ? ಇದಕ್ಕೆ ನಾನೇನ್ ಮಾಡಿದೆ, ಆಕ್ಚುಲಿ ದೊಡ್ಡ ಇದ್ರಲ್ಲಿ ಮಾಡ್ಬೇಕು. ಅಲ್ಲಿ ಒಂದು ಅನಿಲ ಬರ್ತಾ ಇದೆ ಅಲ್ವಾ ಮಕ್ಕಳ? ಅನಿಲ ಯಾವ್ದಪ್ಪ ಅಂದ್ರೆ ನೋಡಿ, ಸೈಲೆಂಟ್ ಇದೆ. ಸ್ವಲ್ಪ ಕೇಳಿಸ್ತಾ? ಕೇಳಿಸ್ತಿಲ್ಲ? ಇಲ್ಲಿ ಬಂದ್ಬಿಡ್ತಲ್ಲ. ನೋಡಿ ಹೆಂಗ್ ಮಾತಾಡ್ತಾನೆ, ಬೋರು ಒಳ್ಳೆ ನೀರಾಗ್ತಾನೆ. ಸಾರೀಕೃತ ತುಂಬಾ ಸ್ಟ್ರಾಂಗ್ ಇದೆ. ಅದಷ್ಟು ಫಾಸ್ಟ್ ಆಗಲಿಲ್ಲ ನೋಡಿ, ಅರ್ಥ ತುಂಬಾ ಬಂತಲ್ಲ ಬೇಗ. ಸಾರೀಕೃತ ಸಾರೀರಿಕ್ತ ಈಗ ಆ ಮೆಗ್ನೀಷಿಯಂ ಎಲ್ಲೋಯ್ತು? ಕಾಣಿಸ್ತೈತೆ ಮೆಗ್ನೀಷಿಯಂ ಎಲ್ಲೋಯ್ತು? ಇದನ್ನ ಜೋರ ಮುಟ್ಬೇಡಿ, ಜಸ್ಟ್ ಹಿಂಗಾಗಿ ಸರ್.
ನೀವು. ಹೌದಾ? ಈಗ ಏನು ಈ ಪಾಠಕ್ಕೆ ಏನಿದೆ ಸ್ವಲ್ಪ ತೋರಿಸ್ತಾ ಇದ್ದೀನಿ, ಮುಂದೆ ಇದು ಬೇರೆ ಬರುತ್ತೆ. ಅವಾಗೆಲ್ಲ ನಿನ್ನೆ ನೋಡ್ಸ್ಕೊಂಡು ಮಾಡೋಣ. ಈಗೆಲ್ಲ ಬೇಕು ಕಾಣಿಸ್ತಾ ಬೇಡ ಬೇಡ ಎಸ್. ಈಗ ನಿಮಗೆ ಸುಡುತ್ತೆ ಆಮ್ಲ, ಆಸಿಡ್ ಆಸಿಡ್ ಸುಡಲ್ವಾ? ನೋಡಿ ಈ ರಿಯಾಕ್ಷನ್ ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಈ H2 ಹೈಡ್ರೋಜನ್ ಅನಿಲ. ಒಂದು ಅನಿಲ ಬಿಡುಗಡೆ ಆಯ್ತಲ್ಲ, ನೋಡಿದ್ರಲ್ಲ, ಅದೇ ಹೈಡ್ರೋಜನ್ ಅನಿಲ. ಮೆಗ್ನೀಷಿಯಂ ಕ್ಲೋರೈಡ್ ಅಂತ ಹೇಳಿದೆ, ಇದೇ ಮೆಗ್ನೀಷಿಯಂ ಕ್ಲೋರೈಡ್. ಇದ್ರೊಳಗಿದೆಯಲ್ಲ, ಇದೇ ಮೆಗ್ನೀಷಿಯಂ ಕ್ಲೋರೈಡ್. ನಿಮಗೆ ಬರೀ ರಿಯಾಕ್ಷನ್ ಬರ್ತಿದ್ರೆ ಹೌದಾ? ಅದು ಹೆಂಗಿರುತ್ತೆ ಏನಿರುತ್ತೆ ಅಂತ ಅರ್ಥ ಆಯ್ತಾ? ಮೆಗ್ನೀಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಅನಿಲ. ಅರ್ಥ ಆಯ್ತಾ? ಇಲ್ಲಿ ನಮಗೆ ರಾಸಾಯನಿಕ ಕ್ರಿಯೆ ಆದಾಗ ಏನೇನು ಬದಲಾವಣೆಗಳಾಗ್ತವೆ ಇಲ್ಲಿ ಹೊಗೆ ಬಂತು ಮತ್ತೆ ಕರ್ಗೋಯ್ತು. ಅದು ಘನ ಇರೋದೇನಾಯ್ತು? ದ್ರವ ಆಯ್ತು. ಒಂದು ನೋಡಿ ಇಲ್ಲಿ ರಾಸಾಯನಿಕ ಕ್ರಿಯೆ ಆದಾಗ ಒಂದು ಸ್ಥಿತಿ ಬದಲಾವಣೆ ಆಯ್ತು. ಮತ್ತೇನಾಯ್ತು? ಹೊಗೆ ಬಂತು. ಹೊಸ ವಸ್ತುಗಳು ಬಂದು ಹೌದಾ? ಆ ಮೂಲವಾಗಿದ್ದ ಈ ವಸ್ತುಗಳಿಂದ ಏನಾಯ್ತು? ಹೊಸ ವಸ್ತುಗಳು ಉತ್ಪತ್ತಿಯಾದ. ಮತ್ತೆ ಹೇಳಪ್ಪ, ಉತ್ಪತ್ತಿಯಾದ ಉಷ್ಣ ನಿಮ್ಗೆಲ್ಲ ಮುಂದೆ ತೋರಿಸಿದ್ದಲ್ವಾ? ತಾಪದಲ್ಲಿ ಬದಲಾವಣೆ ಆಗ್ತಾನೆ, ತಾಪದಲ್ಲಿ ಬದಲಾವಣೆ ಆಯ್ತು. ಮತ್ತೇನಾಯ್ತು? ಬಣ್ಣದಲ್ಲಿ ಬದಲಾವಣೆ ಆಯ್ತು. ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ, ಅದು ಚೇಂಜ್ ಆಗ್ತಾ ಇಲ್ಲ ಸ್ವಲ್ಪ ಹೌದಾ? ಆಮೇಲೆ ಅಲ್ಲಿ ಮೊದಲನೇ ಲೆಡ್ ನೈಟ್ರೇಟ್ ಅಲ್ಲಿ ಬಣ್ಣದಲ್ಲಿ ಬದಲಾವಣೆ ಆಯ್ತಾನೆ, ಬಣ್ಣದಲ್ಲಿ ಬದಲಾವಣೆ ಆಯ್ತು. ಅಂದ್ರೆ ರಾಸಾಯನಿಕ ಕ್ರಿಯೆ ಆಗಿದೆ ಅಂತ ನೀವು ಹೇಳಿಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಆ ವಸ್ತುಗಳಲ್ಲಿ ಸ್ಥಿತಿ ಬದಲಾವಣೆ ಆಗಿರುತ್ತೆ, ತಾಪ ಉಂಟಾಗಿರುತ್ತೆ, ಹೊಸ ವಸ್ತುಗಳು ಬಂದಿರ್ತವೆ, ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ಹೌದಾ? ಈ ಎಲ್ಲ ನಾವು ಗಮನಿಸೋದ್ರಿಂದ ನಮಗೆ ಗೊತ್ತಾಗುತ್ತೆ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ. ಗೊತ್ತಾಯ್ತಾ? ಅದಾದ್ಮೇಲೆ ನಿಮಗೆ ರಾಸಾಯನಿಕ ಸಮೀಕರಣ ಸರಿದೂಗಿಸಬೇಕು. ಗೊತ್ತಾಯ್ತಾ? ನಿಮಗೆಲ್ಲ ರಾಸಾಯನಿಕ ಸಮೀಕರಣ ಸರಿದೂಗಿಸೋಕೆ ಗೊತ್ತಲ್ಲ? ಈಗ ನಿಮಗೆ ತೋರಿಸಿರ್ತಕ್ಕಂತಹ ವಿಷಯಗಳು, ಫಸ್ಟ್ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅಂತ. ರಾಸಾಯನಿಕ ಕ್ರಿಯೆ ಅಂದ್ರೆ ಗೊತ್ತಾಯ್ತು ಎಲ್ರಿಗೂ? ಅರ್ಥ ಇದೆಯಲ್ಲ? ಏನಂತ ಹೇಳ್ತೀರಾ ರಾಸಾಯನಿಕ ಕ್ರಿಯೆ ಅಂದ್ರೆ? ಒಬ್ರು ಹೇಳ್ಬೇಕು. ಯಾರು ಬೋರ್ಡ್ ಮೇಲೆ ಇದೆ ಅದ್ ಹೇಳಕ್ ಕಷ್ಟನಾ? ಅದ್ ನಿಲ್ಸ್ಕೊಂಡು ಹೇಳಿ ಅಷ್ಟೇ. ಅದನ್ನ ಹೇಳೋದು ಕಷ್ಟ ಆಗುತ್ತೆ. ಅರ್ಥ ಆಗಿದೆಯೇ ಇಲ್ಲ? ಮೂಲ ವಸ್ತುಗಳ ಜೊತೆಗೆ ಮೂಲ ವಸ್ತುಗಳು ಸಂಯುಕ್ತ ವಸ್ತುಗಳ ಜೊತೆಗೆ ಅಥವಾ ಸಂಯುಕ್ತ ವಸ್ತುಗಳ ಜೊತೆಗೆ ರಾಸಾಯನಿಕವಾಗಿ ಒಗ್ಗೂಡಿ ನಡೆದಿರ್ತಕ್ಕಂಥ ಕ್ರಿಯೆನೇ ರಾಸಾಯನಿಕ ಕ್ರಿಯೆ. ಹೌದಾ? ಕ್ವಶನ್ ಮಾಡ್ಕೊಳ್ಳಿ. ರಾಸಾಯನಿಕ ಕ್ರಿಯೆ ಎಂದರೆ ನೀವೇ ನೋಟ್ಸ್ ಮಾಡ್ಬೇಕು. ನಾನು ಮತ್ತೆ ನೋಟ್ಸ್ ಬರ್ಸಲ್ಲ. ರಾಸಾಯನಿಕ ಕ್ರಿಯೆ ಎಂದರೆ
ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಸಹಾಯಕವಾಗುವ ವೀಕ್ಷಣೆಗಳನ್ನು ತಿಳಿಸಿ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಹೇಗೆ ಹೇಳಬಹುದು? ಹೇಗೆ ಹೇಳಬಹುದು ಅಂತ